ರಂಗೋತ್ತುಂಗತರಂಗಮಂಗಳಕರ ಶ್ರೀ ತುಂಗಭದ್ರಾತಟ ಪ್ರತ್ಯಸ್ಥದ್ವಿಜ ಪುಂಗವಾಲಯಲಸನ್ ಮಂತ್ರಾಲಯಾಖ್ಯೆ ಪುರೇ ನವ್ಯೇಂದ್ರೋಪಲನೀಲಭವ್ಯಕರ ಸದ್ಬೃಂದಾವನಾಂತರ್ಗತಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ವಿದ್ವದ್ರಾಜಶಿರಃ ಕಿರೀಟಖಚಿತ ಅನರ್ಘ್ಯೋರುರತ್ನ ಪ್ರಭಾರಾಗಾಘೌಗಃ ಪಾದುಕಾದ್ವಯಚರಃ ಪದ್ಮಾಕ್ಷಮಾಲಾಧರಃ ಭಾಸ್ವದಂಡಕಮಂಡಲೋಜ್ವಲಕರಃ ರಕ್ತಾಂಬರಾಡಂಬರಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಟ್ ಕುರ್ಯಾದ್ಧ್ರುವಂ ಮಂಗಲಂ. ಓಂ ಗಂ ಗಣಪತಯೇ ನಮಃ. ಸಂಜಯ ನಗರದಿ ನೆಲೆ ನಿಂತಿಹರು ಶ್ರೀರಾಘವೇಂದ್ರರು ಇದು ಸತ್ಯ. ಬಂದ ಜನರ ಭವನೀಗುತ್ತಲಿಹರು ಬಿಡುವೆ ಇಲ್ಲದೆ ದಿನನಿತ್ಯ, ಬಿಡುವೆ ಇಲ್ಲದೆ ದಿನನಿತ್ಯ. ಸಂಜಯ ನಗರದಿ ನೆಲೆ ನಿಂತಿಹರು ಶ್ರೀರಾಘವೇಂದ್ರರು ಇದು ಸತ್ಯ. ಬಂದ ಜನರ ಭವನೀಗುತ್ತಲಿಹರು ಬಿಡುವೆ ಇಲ್ಲದೆ ದಿನನಿತ್ಯ, ಬಿಡುವೆ ಇಲ್ಲದೆ ದಿನನಿತ್ಯ. ತುಂಬ ಚೆನ್ನಾಗಿದೆ ರೀ ಸಾಹಿತ್ಯ. ಏನ್ರಿ ನಮ್ಮ ಸಂಜಯ ನಗರದ ರಾಯರ ಮಠದ ಬಗ್ಗೆ ಹಾಡು ಬರಿತಾ ಇದ್ದೀರಾ? ಬರೀ ಹಾಡು ಮಾತ್ರ ಬರಿತಾ ಇಲ್ಲ ಸುಶೀಲ. ನಮ್ಮ ಸಂಜಯ ನಗರದ ರಾಯರ ಮಠ ಕಟ್ಟಿ 25 ವರ್ಷ ಆಯ್ತಲ್ಲ. ಈ ರಜತ ಮಹೋತ್ಸವದ ನೆನಪಿಗಾಗಿ ಮಠದ ಇತಿಹಾಸವನ್ನು ಸ್ವಲ್ಪ ದಾಖಲಿಸಿ ಇಡೋಣ ಅಂತ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಆಸಕ್ತರು ಯಾರಾದರೂ ತಿಳ್ಕೋಬೇಕು ಅಂತ ಇಷ್ಟಪಟ್ಟರೆ ಅದಕ್ಕೆ ಅವಕಾಶ ಇರುತ್ತೆ. ಹೌದಪ್ಪ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ. ಆದರೆ ನಮ್ಮ ಮಠನೇ ಹೆಚ್ಚು ಅಂತ ಹೇಳ್ಕೊಳಕ್ಕೆ ಹೋಗಿ
ಕಣ್ಣಿಲ್ದೇ ಇರೋರು ಕಣ್ಣು ಬಂದ್ಬಿಡ್ತು, ಕಾಲಿಲ್ದೇ ಇರೋರು ಕಾಲು ಬಂದ್ಬಿಡ್ತು ಅಂತೆಲ್ಲ ಬರೆಯಕ್ಕೆ ಹೋಗಬೇಡಿ ಅಪ್ಪ ಪ್ಲೀಸ್. ಏಯ್, ಸುಶೀಲಾ, ಖಂಡಿತ ಇಲ್ಲಪ್ಪ. ಹಾಗೆಲ್ಲ ಏನೇನೋ ಸುಳ್ಳು ಬರೆದು ಪ್ರಚಾರ ಗಿಟ್ಟಿಸ್ಕೋಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಈ ಮಠ ಹುಟ್ಟಿ ಬೆಳೆದು ಬಂದ ಬಗ್ಗೆ, ಅದಕ್ಕೆ ಕಾರಣಕರ್ತರಾದವರ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಆದ್ರೆ ನೀವು ಹೇಳ್ತಾ ಇರೋ ಹಾಡಲ್ಲೇ ಆ ಭಾವನೆ ಇದೆ ಅಲ್ಲಪ್ಪ. ಸಂಜಯ ನಗರದಿ ನೆಲೆ ನಿಂತಿಹರು ಶ್ರೀರಾಘವೇಂದ್ರರು ಇದು ಸತ್ಯ ಅಂತ. ಹಾಗಾದ್ರೆ ಸಂಜಯ ನಗರದ ರಾಯರ ಮಠ ಬಿಟ್ರೆ ಇನ್ನೆಲ್ಲೂ ರಾಯರು ನೆಲೆಸೇ ಇಲ್ವಾ? ಅದು ನಿನ್ನ ತಪ್ಪು ಗ್ರಹಿಕೆ ಕಣಮ್ಮ. ನಮ್ಮ ರಾಘವೇಂದ್ರ ಸ್ವಾಮಿಗಳು ದೈವಾಂಶ ಸಂಭೂತರು. ಅಂಥವರ ಇರುವಿಕೆ ಒಂದು ಕಾಲಕ್ಕೆ ಒಂದೇ ಜಾಗಕ್ಕೆ ಸೀಮಿತವಾಗಿರೋಲ್ಲ. ಅವರು ಏಕಕಾಲದಲ್ಲಿ ಅನೇಕ ಕಡೆಗಳಲ್ಲಿ ಒಂದೊಂದು ಅಂಶದಿಂದ ನೆಲೆಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥವರು. ಸಂಜಯ ನಗರದಿ ನೆಲೆ ನಿಂತಿಹರು ಅಂತ ಅಂದ ಮಾತ್ರಕ್ಕೆ ಅವರು ಸಂಜಯ ನಗರದಲ್ಲಿ ಮಾತ್ರ ನೆಲೆಸಿದ್ದಾರೆ, ಬೇರೆಲ್ಲೂ ನೆಲೆಸಿಲ್ಲ ಅನ್ನೋ ಅರ್ಥ ಬರೋಲ್ಲ. ಸಂಜಯ ನಗರದಲ್ಲಿ ಅವರ ವಿಶೇಷ ಸನ್ನಿಧಾನ ಇದೆ ಅನ್ನೋ ಅರ್ಥ ಆ ಮಾತಿಗೆ ಬರುತ್ತೆ. ವಿಶೇಷ ಸನ್ನಿಧಾನ ಅಂದ್ರೆ? ನೋಡು ಪುಟ್ಟ, ರಾಯರ ಮಠ ಕಟ್ಟೋದು ಅಂತ ಅಂದರೆ ಯಾರೋ ಒಬ್ಬರು ಗಾರೆಯವರನ್ನ ಕರೆದುಬಿಟ್ಟು ಇಟ್ಟಿಗೆನಲ್ಲಿ ಬೃಂದಾವನದ ಆಕೃತಿಯನ್ನು ಮೂಡಿಸೋದಲ್ಲ. ಮಂತ್ರಾಲಯದ ಮೂಲ ಬೃಂದಾವನದಿಂದ ಮೃತ್ತಿಕೆಯನ್ನು ಶಾಸ್ತ್ರೋಕ್ತವಾಗಿ ತಗೊಂಡು ಬರಬೇಕು. ಹಾಗೆ ಮೃತ್ತಿಕೆಯನ್ನು ತರೋರು ನೇಮ ನಿಷ್ಠೆ ಉಳ್ಳವರಾಗಿರಬೇಕು. ಅವರು ಎಷ್ಟು ಭಯ ಭಕ್ತಿಯಿಂದ ಮೃತ್ತಿಕೆಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೋ ಇಲ್ಲಿ ಅಷ್ಟು ಸಾನ್ನಿಧ್ಯ ಪ್ರಾಪ್ತವಾಗುತ್ತೆ. ಈ ವಿಷಯದಲ್ಲಿ ನಮ್ಮ ಸಂಜಯ ನಗರ ಮಠದ ವಿಶೇಷತೆ ಏನಪ್ಪ ಅಂತಂದರೆ, ಉಡುಪಿಯ ಇತಿಹಾಸದಲ್ಲಿ 5 ಬಾರಿ ಪರ್ಯಾಯದಲ್ಲಿ ಕೂತು ಶ್ರೀಕೃಷ್ಣನನ್ನು ತಮ್ಮ ಕೈಯಾರೆ ಮುಟ್ಟಿ ಪೂಜೆ ಮಾಡಿದ್ದಂತಹ ಪೇಜಾವರ ಮಠಾಧೀಶರಾದಂತಹ ಶ್ರೀ ವಿಶ್ವೇಶ ತೀರ್ಥರು ತಮ್ಮ ಕೈಯಾರೆ ಮೃತ್ತಿಕೆಯನ್ನು ತಂದು ಪ್ರತಿಷ್ಠಾಪನೆ ಮಾಡಿರುವಂತಹ ಜಾಗ ಇದೆ. ಅದಕ್ಕೆ ಸಂಜಯ ನಗರದ ಮಠಕ್ಕೆ ವಿಶೇಷ ಸನ್ನಿಧಾನ ಅಂತ ಎಲ್ಲರೂ ಕರೆಯೋದು. ಹೌದಾ? ಸಂಜಯ ನಗರದ ರಾಯರ ಮಠ ಕಟ್ಟೋಕೆ ಪೇಜಾವರ ಶ್ರೀಗಳು ಯಾಕಷ್ಟೊಂದು ಕಾಳಜಿ ವಹಿಸಿದ್ರು? ಬಹಳ ಒಳ್ಳೆ ಪ್ರಶ್ನೆ. ನೀವು ಹೀಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ ನಾನು ಉತ್ತರ ಕೊಡ್ತಾ ಹೋಗ್ತೀನಿ. ಹಾಗೆ ನಿಮಗೂ ಈ ಮಠ ಹುಟ್ಟಿ ಬೆಳೆದು ಬಂದದ್ದು ಹೇಗೆ, ಇದರ ಇತಿಹಾಸ ಏನು ಅನ್ನೋದು ಒಂದು ಸಾಕ್ಷ್ಯ ಚಿತ್ರವನ್ನು ನೋಡಿದ ರೀತಿಯಲ್ಲಿ ಅರ್ಥವಾಗ್ತಾ ಹೋಗುತ್ತೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ನಂದೆ. ಕೇಳು ಸುಶೀಲಾ. ಈ ಮಠದ ಸ್ಥಾಪನೆಗೆ ಮೂಲ ಕಾರಣರು ಯಾರು? ವೆಂಕಟೇಶ ಸಾಂಗ್ಲಿ ಅವರು, MS ರಾಮರಾವ್ ಅವರು, TL ಸುಬ್ರಾವ್ ಅವರು, T ಸುಬ್ರಾವ್ ಅವರು, GG ಕುಲಕರ್ಣಿ ಅವರು, ML ಕುಲಕರ್ಣಿ ಅವರು, ಸುಬ್ಬರಾಯನ್ ಅವರು, TR ಕೃಷ್ಣಮೂರ್ತಿಗಳು, NC ಜೋಶಿ ಅವರು, KV ವೆಂಕೋಬ್ರಾವ್ ಅವರು ಮತ್ತು ರವೀಂದ್ರ ದೇಸಾಯಿ ಅವರು, ಇವರುಗಳು ಸಂಜಯ ನಗರದ ರಾಯರ ಮಠದ ಸ್ಥಾಪನೆಗೆ ಮೂಲ ಕಾರಣರು. ಇವರೆಲ್ಲ ಸಂಜಯ ನಗರ ಮತ್ತೆ ಪೋಸ್ಟಲ್ ಕಾಲನಿಯ ನಿವಾಸಿಗಳು. ಅಪ್ಪ, ಇವ್ರಿಗೆ ಮಠ ಕಟ್ಟಬೇಕು ಅನ್ನೋ ಯೋಚನೆ ಯಾಕೆ ಬಂತು? ಇಲ್ಲಪ್ಪ, ರಾಯರ ಮಠ ಕಟ್ಟಬೇಕು ಅಂತ ಅವ್ರು ಯಾರೂ ಯೋಚನೆ ಮಾಡಿದವರೇ ಅಲ್ಲ. ಮತ್ತೆ ಎಲ್ಲರೂ ಒಟ್ಟಿಗೆ ಸೇರಬೇಕು, ಸಾಮೂಹಿಕವಾಗಿ ರಾಯರನ್ನು ಆರಾಧಿಸಬೇಕು ಅನ್ನೋದಷ್ಟೇ ಅವ್ರ ಯೋಚನೆ ಆಗಿತ್ತು. ಆದರೆ ಎಲ್ಲರೂ ಅಧಿಕಾರಯುತವಾದ ಕೆಲಸದಲ್ಲಿ ಇದ್ದವರು, ಯಾರಿಗೂ ಹೆಚ್ಚು ಸಮಯ ಇರ್ತಿರ್ಲಿಲ್ಲ. ಅದಕ್ಕೇನು ಮಾಡೋರು, ಒಂದೊಂದು ಭಾನುವಾರ ಒಬ್ಬೊಬ್ಬರು ಮನೆಯಲ್ಲಿ ಸೇರೋರು, ಬಹಳ ಭಕ್ತಿಯಿಂದ ರಾಯರ ಅಷ್ಟೋತ್ತರಗಳನ್ನು ಪಾರಾಯಣ ಮಾಡೋರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಬ್ಧಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ದೇವಾಲಿ ಸೇವಿತ ಪರಾಂಗ್ರಿಪಯೋ ಜಲಗ್ನ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರ್ವಿಜ್ಞಾನ ವಾಗ್ದೇಹ ಸುಪಾಟುವಾದಿ ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಂ ಯಃ ಕರೋತಿ ಸಹ ಇಹ ಮೂತ್ರಾಪ್ತ ಸರ್ವೇಷು ಮೋದತೆ ನಾತ್ರ ಸಂಶಯಃ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ. ಹೀಗೆ ಭಕ್ತಿಯಿಂದ ರಾಯರ ಅಷ್ಟೋತ್ತರಗಳನ್ನು ಪಠಿಸೋದು, ಭಕ್ತಿ ಗಂಗೆಯಲ್ಲಿ ಮೀಂದೆದ್ದು ಆನಂದಿಸೋದು, ಕೊನೆಗೆ ಪ್ರಸಾದವನ್ನು ಸ್ವೀಕರಿಸಿ ಚದುರೋದು ಇವರುಗಳ ಪರಿಪಾಠ ಆಗಿತ್ತು. ಇದು ಹೀಗೇ ನಡೀತಾ ಇರಬೇಕಾದ್ರೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಇವರ ಚಟುವಟಿಕೆಗಳನ್ನೆಲ್ಲ ಗಮನಿಸ್ತಾ ಇದ್ದ ಯಶೋದಮ್ಮ ಅನ್ನೋ ಒಬ್ಬ ಹೆಂಗಸು
ನಮಸ್ಕಾರ. ನಾನು ರಾಯರ ಭಕ್ತೆ ಯಶೋದಮ್ಮ ಅಂತ. ನೀವು ಹೀಗೆ ವಾರ ಒಬ್ಬೊಬ್ಬರ ಮನೇಲಿ ಸೇರಿ ರಾಯರ ಸ್ಮರಣೆ ಮಾಡ್ತಿರೋದನ್ನು ನೋಡಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಿಮಗಿರೋ ಭಕ್ತಿಗೆ ನನ್ನ ಮನಸ್ಸು ತುಂಬಿ ಬಂದಿದೆ. ನಿಮ್ಮ ಸಂಘಕ್ಕೆ ಏನಾದರೂ ಕಾಣಿಕೆ ಕೊಡಬೇಕು ಅಂತ ಪ್ರೇರಣೆ ಆಗಿದೆ. ಹೀಗಾಗಿ ರಾಘವೇಂದ್ರ ಸ್ವಾಮಿಗಳ ಹಿಂದಿನ ಅವತಾರ ಅಂತ ಹೇಳೋ ಪ್ರಹ್ಲಾದರಾಜರ ಉತ್ಸವ ಮೂರ್ತಿನ ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಸ್ವೀಕರಿಸಬೇಕು. ಅನಿರೀಕ್ಷಿತವಾಗಿ ಬಂದ ಈ ಬಳುವಳಿ ಎಲ್ಲರಲ್ಲೂ ಇದ್ದು ಉತ್ಸಾಹನ ಇಮ್ಮಡಿಗೊಳಿಸುತ್ತೆ. ನಾವು ಮಾಡ್ತಾ ಇರುವಂಥ ಈ ಅಷ್ಟೋತ್ತರ ಸೇವೆ ರಾಯರನ್ನು ತಲುಪಿದೆ, ಅದಕ್ಕೆ ಅವರು ಈ ರೂಪದಲ್ಲಿ ಬಂದಿದ್ದಾರೆ ಅನ್ನೋ ಭಕ್ತಿ ಭಾವದಿಂದ ಫೋಟೋ ಬದಲು ಆ ಮೂರ್ತಿಯನ್ನೇ ಇಟ್ಟುಕೊಂಡು ಪಾರಾಯಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಬರ್ತಾ ಬರ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಮಧ್ವನವಮಿ ಇಂಥ ಆಚರಣೆಗಳನ್ನು ನಾವು ಯಾಕೆ ನಡೆಸಬಾರದು ಅನ್ನುವಂಥ ವಿಚಾರ ಬರುತ್ತೆ. ಆಗ ಎಲ್ಲರೂ ಸೇರಿಕೊಂಡು ಅವರವರೇ ದುಡ್ಡು ಹಾಕ್ಕೊಂಡು ಮೊದಲು TL ಸುಬ್ರಾವ್ ಅವರ ಮನೆಯಲ್ಲಿ ಸಣ್ಣ ಮಟ್ಟದಲ್ಲಿ ಈ ಆರಾಧನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಬೇರೆ ಸದಸ್ಯರು, ಭಕ್ತಾದಿಗಳು ನಮ್ಮ ಮನೆಗಳಲ್ಲೂ ಕೂಡ ಇಂಥ ಧರ್ಮ ಕಾರ್ಯಗಳು ನಡೀಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಯಾರ್ಯಾರ ಮನೆಯಲ್ಲಿ ಸೂಕ್ತ ಸ್ಥಳಾವಕಾಶ ಇರುತ್ತೋ ಅಂಥವರ ಮನೆಗಳಿಗೆ ಹೋಗಿ ಈ ಆರಾಧನಾ ಕಾರ್ಯವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಶ್ವತ್ಥನಾರಾಯಣ, ಡಾಕ್ಟರ್ ವಿಜಯ ಅನ್ನೋ ಕೈಗಾರಿಕೋದ್ಯಮಿ, ನಂದಕುಮಾರ್, ರಾಮಚಂದ್ರ ರಾವ್, ಕಾಕೋಳು ಶ್ರೀನಿವಾಸರಾವ್, ಸುಧೀಂದ್ರ ಇವರುಗಳ ಮನೆಯಲ್ಲೆಲ್ಲ ಈ ಆರಾಧನಾ ಕಾರ್ಯಕ್ರಮಗಳು ಬಹಳ ಪಾಂಗತವಾಗಿ ನಡೆಯುತ್ತವೆ. ಎಲ್ಲರೂ ಸೇರಿಕೊಂಡು 1988ರಲ್ಲಿ ತಮ್ಮದೇ ಆದಂಥ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡು ರಾಘವೇಂದ್ರ ಸೇವಾ ಸಮಿತಿ ಅನ್ನೋ ಹೆಸರಿನಲ್ಲಿ ನೋಂದಣಿಯನ್ನು ಮಾಡಿಸ್ತಾರೆ. ಆಗ ವೆಂಕಟೇಶ ಸಾಂಗ್ಲಿ ಅವರು ಅಧ್ಯಕ್ಷರಾಗ್ತಾರೆ, MS ರಾಮರಾವ್ ಅವರು ಕಾರ್ಯದರ್ಶಿಗಳಾಗುತ್ತಾರೆ, ಇನ್ನು ಕೆಲವರು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ. ವರ್ಷ ಒಬ್ಬೊಬ್ಬರ ಮನೆಯಲ್ಲಿ ರಾಯರ ಆರಾಧನೆ ಮತ್ತು ಮಧ್ವನವಮಿಗಳನ್ನು ಆಚರಿಸಿಕೊಂಡು ಬರುವಂಥದ್ದು ಹಾಗೆ ಮುಂದುವರೆದಿರುತ್ತೆ. ಕೆಲವು ವರ್ಷಗಳ ಆದಮೇಲೆ ಸಮಿತಿಯ ನಿಯಮಾನುಸಾರ ಚುನಾವಣೆಗಳು ನಡೆದು ಹೊಸ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬರುತ್ತೆ. ಆಗ TL ಸುಬ್ರಾವ್ ಅವರು ಅಧ್ಯಕ್ಷರಾಗ್ತಾರೆ, GG ಕುಲಕರ್ಣಿ ಅವರು ಕಾರ್ಯದರ್ಶಿಗಳಾಗ್ತಾರೆ, ರವೀಂದ್ರ ದೇಸಾಯಿ ಅಂಥವರು ಹೊಸ ಸದಸ್ಯರಾಗಿ ಸೇರ್ಪಡೆಯಾಗುತ್ತಾರೆ. ಈ ಎಲ್ಲ ಬದಲಾವಣೆಗಳ ಜೊತೆಗೆ ಯೋಚನೆ ಮಾಡುವಂಥ ದಿಕ್ಕು ಕೂಡ ಬದಲಾಗುತ್ತಾ ಹೋಗುತ್ತೆ. ಎಷ್ಟು ವರ್ಷ ಅಂತ ಹೀಗೆ ಮನೆಗೆ ಅಲ್ಕೊಂಡು ಹೋಗಿ ನಾವು ಕಾರ್ಯಕ್ರಮಗಳನ್ನು ಮಾಡೋದು, ನಮ್ಮದೇ ಆದಂಥ ಒಂದು ಜಾಗವನ್ನು ನಾವು ಯಾಕೆ ಮಾಡ್ಕೋಬಾರ್ದು ಅನ್ನೋಂಥ ಆಲೋಚನೆ ಬಂದು ಆ ನಿಟ್ಟಿನಲ್ಲಿ ಪ್ರಯತ್ನ ಮತ್ತು ಕೆಲಸ ಪ್ರಾರಂಭ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ BDA ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ, ಒಳ್ಳೆ ಪುಣ್ಯದ ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಬೇಡಿಕೆನ ನಾವು ಖಂಡಿತ ಪೂರೈಸೋಣ. ನಿಮ್ಮ ಏರಿಯಾದಲ್ಲಿ ನಿಮಗೆ ಸೂಟ್ ಆಗುವಂಥ ಯಾವುದಾದ್ರೂ ಸ್ಟ್ರೇ ಸೈಟ್ ಇದೆಯಾ ನೋಡಿ, ನೀವೇ ಹುಡ್ಕೊಂಬಂದು ಸಜೆಸ್ಟ್ ಮಾಡಿ, ನಿಮ್ಮ ಕೆಲಸ ನಾನು ಖಂಡಿತ ಮಾಡಿಕೊಡ್ತೀನಿ. ಹೀಗೆ ಹೇಳ್ತಾರೆ BDA ಅಧಿಕಾರಿಗಳು. ಅವರು ಈ ರೀತಿ ಆಶ್ವಾಸನೆ ಕೊಟ್ಟರಲ್ಲ ಅಂತ ನಮ್ಮ GG ಕುಲಕರ್ಣಿ ಅವರು ಉತ್ಸಾಹದಿಂದ ಸೈಟ್ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಇದೇ ಸಂಜಯನಗರದ NGEF ಬಡಾವಣೆಯಲ್ಲಿ ಇವರ ಯೋಜನೆಗಳೆಲ್ಲ ಸಾಕಾರವಾಗೋದಕ್ಕೆ ಅನುಕೂಲವಾಗೋ ಹಾಗೆ ಬಹಳ ಪ್ರಶಸ್ತವಾದ ಒಂದು ಖಾಲಿ ಜಾಗ ಸಿಗುತ್ತೆ. ಅದನ್ನು ಗುರುತು ಮಾಡಿಕೊಂಡು ತಗೊಂಡು ಹೋಗಿ BDA ಅಧಿಕಾರಿಗಳಿಗೆ ಕೊಡ್ತಾರೆ. ಅಲ್ಲಪ್ಪ, ಈ ರಾಜಕಾರಣಿಗಳು, ಅಧಿಕಾರಿಗಳು ಸರ್ಕಾರಕ್ಕೆ ಸೇರಿದ ಯಾವುದಾದ್ರೂ ಖಾಲಿ ಜಾಗ ಇದೆಯಾ ಅಂತ ಹುಡುಕ್ತಾ ಇರ್ತಾರೆ.
ಇಂಥ ಜಾಗ ಸಿಕ್ಕರೆ ಸಾಕು ಗುಳುಂ ಮಾಡಬೇಕು ಅಂತ ನೋಡ್ತಿರ್ತಾರೆ. ಅಂಥವ್ರಿಗೆ ನಾವೇ ಕಷ್ಟಪಟ್ಟು ಹುಡುಕಿ ಇಂಥ ಕಡೆ ಒಳ್ಳೆಯ ಜಾಗ ಇದೆ ಅಂತ ತೋರಿಸ್ಕೊಟ್ರೆ ಅವ್ರು ನಿಮಗೆ ಕೊಟ್ಟಾದರೂ ಕೊಡ್ತಾರಾ? ನಿನ್ನ ಅನುಮಾನ ಏನೋ ಸರಿಯಾಗಿದೆ. ಆದರೆ ನಮ್ಮ ಜಿ ಕುಲಕರ್ಣಿ ಅವರು ಇದಾರಲ್ಲ, ಭಾರಿ ಹುಷಾರು. ಸೈಟ್ ತೋರಿಸಿ ಅವರು ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಳ್ಳಿಲ್ಲ. VH ಕುಲಕರ್ಣಿ, BH ಕುಲಕರ್ಣಿ ಅಂತ ಇಬ್ಬರಿದ್ರು. ಅವರ ಮೂಲಕ ಮಲ್ಲೇಶ್ವರಂನಲ್ಲಿದ್ದ ವೆಂಕಟ ಸುಬ್ಬಯ್ಯ ಅನ್ನೋ ಒಬ್ಬ ಹೈಲಿ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಯನ್ನ ಇವರು ಹಿಡಿತಾರೆ. ಈ ವೆಂಕಟ ಸುಬ್ಬಯ್ಯನವರು ಯಾರು ಗೊತ್ತಾ? ಇಂದಿರಾ ಗಾಂಧಿ ಅವರಿಗಿದ್ದ ಸೆಕ್ಯೂರಿಟಿ ವಿಭಾಗದ ಚೀಫ್ ಆಗಿ ಸೇವೆ ಸಲ್ಲಿಸಿ ಇಂಟೆಲಿಜೆನ್ಸ್ ಅಲ್ಲಿ ಇದ್ದು ರಿಟೈರ್ ಆದಂಥವರು. ರಿಟೈರ್ ಆದ ಮೇಲೂ ಕೂಡ ತಮ್ಮ ಪ್ರಭಾವವನ್ನು ಹಾಗೇ ಉಳಿಸಿಕೊಂಡಿದ್ದಂಥವರು ನಮ್ಮ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು. ಇವರು ಅವರನ್ನು ಹಿಡಿದು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಈ ಸೈಟು ದೇವಸ್ಥಾನದ ನಿರ್ಮಾಣಕ್ಕೆ ಅಂತ ನೋಟಿಫೈ ಮಾಡಿಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಆ ನೋಟಿಫಿಕೇಶನ್ ಗೆಜೆಟ್ ಅಲ್ಲಿ ಮತ್ತೆ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ ಬರೋ ಹಾಗೆ ಮಾಡಿಬಿಡ್ತಾರೆ. ತಾವೇ ಫಸ್ಟ್ ಅಪ್ಲಿಕೇಶನ್ ಹಾಕಿಬಿಡ್ತಾರೆ. ಆಗ ರಾಘವೇಂದ್ರ ಸ್ವಾಮಿಗಳೇ ಈ ಜಾಗನ ಆರಿಸ್ಕೊಂಡು ನಮಗೆ ತೋರಿಸಿದಾರೇನೋ ಅನ್ನೋ ರೀತಿನಲ್ಲಿ ಒಂದು ಪವಾಡ ನಡೆದು ಬಿಡುತ್ತೆ. ಪವಾಡನಾ? ಏನಪ್ಪ ಅದು? ನೋಟಿಫಿಕೇಶನ್ ಬಂದು ನಿಗದಿಯಾಗಿದ್ದ ಅವಧಿ ಮುಗಿದ್ರು ರಾಘವೇಂದ್ರ ಸೇವಾ ಸಮಿತಿಯ ಹೊರತಾಗಿ ಬೇರೆ ಯಾರಿಂದಾನೂ ಆ ಜಾಗ ತಮಗೆ ಬೇಕು ಅಂತ ಅರ್ಜಿನೇ ಬಂದಿರೋಲ್ಲ. ಹೌದಾ? ಅಲ್ಲ, ಜಾಗ ಸಿಕ್ಕಿದ್ರೆ ಸಾಕು, ತಮ್ಮ ತಮ್ಮ ಮತದ ಶ್ರದ್ಧಾ ಕೇಂದ್ರಗಳನ್ನು ಕಟ್ಟಬೇಕು ಅಂತ ಎಲ್ಲ ಧರ್ಮದವರು ಕಾಯ್ತಿರ್ತಾರೆ. ಅಂಥದ್ರಲ್ಲಿ ನೋಟಿಫಿಕೇಶನ್ ಬಂದರೂ ಯಾರೂ ಅಪ್ಲೈ ಮಾಡಿಲ್ವಾ? ಆಶ್ಚರ್ಯನೇ. ಆಗಿದ್ದ ಸರ್ಕಾರ ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಕನ್ವಿನ್ಸ್ ಆಗಿ ಆ ಜಾಗ ರಾಘವೇಂದ್ರ ಸೇವಾ ಸಮಿತಿಗೆ ಸೇರಬೇಕು ಅಂತ ಶಿಫಾರಸು ಕೂಡ ಮಾಡಿಬಿಡ್ತು. ಜಿ ಕುಲಕರ್ಣಿ ಅವರು, TL ಸುಬ್ರಾವ್ ಅವರು ಹಿಡಿದು ಕೆಲಸ ಸಾಧಿಸ್ಬಿಟ್ರು. ನಾವು ಎಲ್ಲ ಹಾಗೆ ಅಂದ್ಕೊಂಡಿದ್ವಿ. ಆರ್ಡರ್ ಕೈಗೆ ಬರ್ತಿದ್ದ ಹಾಗೆ ಬಹಳ ಗ್ರ್ಯಾಂಡ್ ಆಗಿ ಸಂಭ್ರಮಾಚರಣೆ ಮಾಡಿಬಿಡ್ಬೇಕು, ಹಾಗೆ ಹೀಗೆ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅಷ್ಟರಲ್ಲಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆದು ಸರ್ಕಾರನೇ ಬಿದ್ದು ಹೋಯ್ತು. ಸರ್ಕಾರ ಬಿದ್ದೋದ್ರೆ ಏನಂತ್ರಿ? ಸೈಟ್ ಮಂಜೂರು ಆಗೋಗಿತ್ತಲ್ಲ. CM ಅವರಿಂದ ರೆಕಮೆಂಡೇಶನ್ ಆಗಿತ್ತು ಸುಶೀಲಾ. ಆದರೆ BDAಯಿಂದ ಆರ್ಡರ್ಸ್ ಬಂದು ಇನ್ನೂ ನಮ್ಮ ಕೈ ಸೇರಿರಲಿಲ್ವಲ್ಲ. ಅಷ್ಟರಲ್ಲಿ ಹೊಸ ಸರ್ಕಾರ ಬಂದು ಹಳೆಯ ಸರ್ಕಾರ ಕೊನೆಯ ಗಳಿಗೆಯಲ್ಲಿ ತಗೊಂಡಿದ್ದ ತೀರ್ಮಾನಗಳನ್ನೆಲ್ಲ ಅಸಿಂಧುಗೊಳಿಸಿ ಜಾರಿಗೆ ತರದೇ ಇರೋ ಥರ ತೀರ್ಮಾನ ಮಾಡಿಬಿಡ್ತು. ಮತ್ತೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಂತ ತಿಳ್ಕೊಂಡಿದ್ರಲ್ಲ, ಅದಷ್ಟೇನಾ? ಅವ್ರಿಗೂ ಆ ಕ್ಷಣಕ್ಕೆ ಹಾಗೆ ಅನ್ನಿಸ್ಬಿಡ್ತು. ತಾನೊಂದು ಬಗೆದ್ರೆ ದೈವ ಇನ್ನೊಂದು ಬಗೀತಲ್ಲ ಅಂತ ಚಿಂತೆ ಶುರುವಾಯಿತು. ಹೊಸ ಸರ್ಕಾರ ಬಂದು ಹೊಸ ಅಧಿಸೂಚನೆ ಹೊರಡಿಸಿ ಆ ಜಾಗ ಬೇರೆಯವರು ಪಾಲಾಗಿಬಿಟ್ರೆ ಅನ್ನೋ ಆತಂಕನೂ ಶುರುವಾಯಿತು. ಇದೆಲ್ಲ ಯಾಕೆ ಹೀಗಾಯಿತು ಅಂತ ತಿಳ್ಕೊಳ್ಳೋದಕ್ಕೆ TL ಸುಬ್ರಾವ್ ಅವರು, ಜಿ ಕುಲಕರ್ಣಿ ಅವರು ಒಬ್ಬ ಖ್ಯಾತ ಜ್ಯೋತಿಷಿಗಳ ಮೊರೆ ಹೋದರು. ನೋಡಿ, ಶಾಸ್ತ್ರ ಹೇಳೋ ಪ್ರಕಾರ ಆ ಜಾಗದಲ್ಲಿ ರಾಯರ ಮಠ ಕಟ್ಟಬೇಕಾದರೆ ರಾಮ ಕೃಷ್ಣ ಇಬ್ಬರ ಅನುಗ್ರಹನೂ ಇರಬೇಕು. ನೀವು ಕಟ್ಟೋಕೆ ಹೊರಟಿರೋದು ರಾಯರ ಮಠ, ರಾಯರು ರಾಮನ ಭಕ್ತರು. ಹಾಗಾಗಿ ರಾಮನ ಅನುಗ್ರಹ ಏನೋ ಇದ್ದೇ ಇದೆ, ಕೃಷ್ಣನ ಅನುಗ್ರಹ ಸಿಗಬೇಕಾಗಿದೆ. ಒಂದು ಕೆಲಸ ಮಾಡಿ, ನೀವು ಹೋಗಿ ಕೃಷ್ಣನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಎಷ್ಟು ಗಟ್ಟಿಯಾಗಿ ಕೃಷ್ಣನ ಹಿಡ್ಕೋತಿರೋ ಅಷ್ಟು ಸುಲಭವಾಗಿ ನಿಮ್ಮ ಕೆಲಸ ಆಗತ್ತೆ. ಹಾಂ, ಕೃಷ್ಣನ ಹಿಡಿಯೋದು ಅಂದರೆ ಹೇಗಪ್ಪ? ಹೋಗಿ ಉಡುಪಿ ಕೃಷ್ಣನ ಗಟ್ಟಿಯಾಗಿ ತಬ್ಕೊಂಡ್ಬಿಡೋದು ಅಂತನಾ? ಅಲ್ಲಿ ಹೋದ್ರೆ ಕೃಷ್ಣನ್ ಹತ್ರದಿಂದ ನೋಡಕ್ಕೂ ಬಿಡಲ್ಲ. ಸುಮ್ಮನೆ ಇರಮ್ಮ ನೀನು, ಅವೆಲ್ಲ ಧರ್ಮ ಸೂಕ್ಷ್ಮವಾದ ಮಾತುಗಳು. ಜ್ಯೋತಿಷಿಗಳ ಮಾತನ್ನು ಕೇಳ್ತಿದ್ದ ಹಾಗೆ ಕುಲಕರ್ಣಿ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಹೋಯಿತು. ಪೇಜಾವರ ಶ್ರೀಗಳನ್ನು ಹಿಡಿದ್ರೆ ಮಾತ್ರ ಈ ಕೆಲಸ ಆಗೋದು. ಆ ತಕ್ಷಣವೇ ಅವರು ಪೇಜಾವರ ಶ್ರೀಗಳು ಬೆಂಗಳೂರಿನ ವಿದ್ಯಾಪೀಠಕ್ಕೆ ಯಾವತ್ತು ಬರ್ತಾರೆ ಅನ್ನೋದನ್ನು ತಿಳ್ಕೊಂಡು ಅವತ್ತೇ ಅವರನ್ನು ಭೇಟಿ ಆಗೋದಕ್ಕೆ ಹೊರಟೇ ಬಿಡ್ತಾರೆ. ಅಲ್ಲಿ ಹೋಗಿ ಶ್ರೀಗಳ ಹತ್ರ ತಮ್ಮ ವೃತ್ತಾಂತವನ್ನೆಲ್ಲ ಹೇಳಿ ತಾವು ಹಾಕ್ಕೊಂಡಿರುವಂತಹ ಯೋಜನೆಗಳು, ಅವು ಕಾರ್ಯಗತವಾಗುವ ದಾರಿನಲ್ಲಿ ಎದುರಾಗಿರುವಂತಹ ಅಡ್ಡಿ ಆತಂಕಗಳು, ಸರ್ಕಾರ ಬದಲಾಗಿ ತಮಗೆ ಮಂಜೂರಾಗಿದ್ದ ಭೂಮಿ ಕೈಬಿಟ್ಟು ಹೋಗಿದ್ದು, ಇದೆಲ್ಲವನ್ನೂ ನಿವೇದನೆ ಮಾಡ್ಕೋತಾರೆ. ಆಗ ಶ್ರೀಗಳು, ಒಳ್ಳೆ ಕಾರ್ಯಕ್ಕೆ ಕೈ ಹಾಕಿದ್ದೀರಿ, ಏನು ಆತಂಕ ಪಟ್ಕೋಬೇಡಿ, ನಿಮಗೆ ಕೆಲಸ ಆಗುತ್ತೆ. ಈಗಿರೋ ಮುಖ್ಯಮಂತ್ರಿಗಳು ನನಗೆ ತುಂಬ ಪರಿಚಿತರು, ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ಅಂತ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಇವರು ಎದುರಿಗೆ ಮಾತಾಡ್ತಾರೆ. ಮುಖ್ಯಮಂತ್ರಿಗಳಿಂದ ಆಶ್ವಾಸನೆ ಸಿಕ್ಕಿದ ಮೇಲೆ ಇವರಿಗೆ, ನಿಮಗೆ ಕೆಲಸ ಆಗುತ್ತೆ, ಚಿಂತೆ ಬೇಡ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸ್ತಾರೆ.
ಇವರು ಸಹ ತಮ್ಮ ಕೆಲಸ ಆಯಿತು ಅಂತ ನಿರಾತಂಕವಾಗಿ ಅಲ್ಲಿಂದ ಹೊರಡ್ತಾರೆ. ಪೇಜಾವರ ಶ್ರೀಗಳು ಸರ್ಕಾರದಲ್ಲಿ ತುಂಬ ಪ್ರಭಾವ ಇರೋವಂಥವ್ರು. ಅವ್ರು ಹೇಳಿದ್ಮೇಲೆ ಮುಗೀತು, ಕೆಲಸ ಆದ ಹಾಗೆ. ಅವರು ಪಾಪ ಹಾಗೆ ಅಂದುಕೊಂಡು ಕಾಯ್ತಾ ಇದ್ರು. ವಾರಗಳು ಕಳೆದವು, ತಿಂಗಳುಗಳು ಉರುಳಿದವು. ಕಚೇರಿ ಮೆಟ್ಲು ಹತ್ತಿ ಇಳಿದು ಚಪ್ಪಲಿಗಳು ಸವದವು. ಸರ್ಕಾರದಿಂದ ಆದೇಶ ಮಾತ್ರ ಬರಲಿಲ್ಲ. ಕಡೆಗೆ ರಾಜಕೀಯ ವಿಪ್ಲವದಿಂದಾಗಿ ಆ ಸರ್ಕಾರನೂ ಬಿದ್ದು ಹೋಯ್ತು. ಅಯ್ಯೋ, ಆ ಸರ್ಕಾರನೂ ಬಿದ್ದೋಯ್ತಾ? ಬಿದ್ದು ಹೋದದ್ದಷ್ಟೇ ಅಲ್ಲ ಸುಶೀಲ, ಬೆಂಗಳೂರಲ್ಲಿ ರಾಯರ ಮಠಗಳಿಗೆ ಏನು ಕೊರತೆ ಇದೆ, ಅಗತ್ಯಕ್ಕಿಂತ ಜಾಸ್ತಿನೇ ಇವೆ. ಅವುಗಳ ಜೊತೆಗೆ ಈ ಇನ್ನೊಂದು ಮಠ ಯಾಕೆ ಈ ಆರ್ಡರ್ನ ರಿಜೆಕ್ಟ್ ಮಾಡಿ ಅಂತ ಕೆಟ್ಟದಾಗಿ ಶರ ಬರೆದು ನಮ್ಮನ್ನು ಪ್ರಪಾತಕ್ಕೆ ತಳ್ಳಿ ತಾನೂ ಬಿದ್ದು ಹೋಯ್ತು. ಅಯ್ಯೋ ದೇವ್ರೆ, ಯಾಕಪ್ಪ ಸರ್ಕಾರಕ್ಕೆ ಅಂಥ ಕೆಟ್ಟ ಬುದ್ಧಿ ಕೊಟ್ಟೆ? ಮತ್ತೆ ಜ್ಯೋತಿಷಿಗಳು ಹೇಳಿದ ಮಾತು, ಪೇಜಾವರ ಶ್ರೀಗಳು ಬೀರಿದ ಪ್ರಭಾವ ಎಲ್ಲ ಟುಸ್ಸಾಗೋಯ್ತಲ್ಲಪ್ಪ. ಗುರುಗಳ ಪ್ರಭಾವ ಹಾಗೆಲ್ಲ ಠುಸ್ ಆಗೋಲ್ಲ ಅನ್ನೋದಕ್ಕೆ ಮುಂದೆ ನಡೆದ ಘಟನಾವಳಿಗಳೇ ಸಾಕ್ಷಿ. ಇದೆಲ್ಲ ಯಾಕೆ ಹೀಗಾಯ್ತು ಅಂತ ಗುರುಗಳನ್ನೇ ಕೇಳೋಣ ಅಂತ ಇವರುಗಳು ಪೇಜಾವರ ಶ್ರೀಗಳ ಹತ್ತಿರಕ್ಕೆ ಹೋದರು. ಆಗ ಶ್ರೀಗಳವರು ಸ್ವಲ್ಪ ಮಂತ್ರಾಕ್ಷತೆಯನ್ನ ಕೈಯಲ್ಲಿ ತಗೊಂಡು ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಒಂದು ಭವಿಷ್ಯವಾಣಿಯನ್ನು ನುಡಿದರು. ಇನ್ನು 6 ತಿಂಗಳಲ್ಲಿ ಪರಮ ದೈವ ಭಕ್ತರಾದಂತಹ HD ದೇವೇಗೌಡ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬರ್ತಾರೆ. ಆಗ ಅವರಿಗೆ ಹೇಳಿ ನಿಮ್ಮ ಕೆಲಸವನ್ನು ನಾನು ಮಾಡಿಸ್ಕೊಡ್ತೇನೆ, ಅಲ್ಲಿ ತನಕ ಸುಮ್ಮನಿದ್ದು ಬಿಡಿ ಅಂದರು. ಎಲೆಕ್ಷನ್ ಡಿಕ್ಲೇರ್ ಆಗೋಕ್ಕೂ ಮುಂಚೆನೆ ರಿಸಲ್ಟ್ ಡಿಕ್ಲೇರ್ ಮಾಡ್ಬಿಟ್ರ ಸ್ವಾಮಿಗಳು? ಅಷ್ಟೇ ಅಲ್ಲ, ನೀವು ಅಂದುಕೊಂಡ ಜಾಗದಲ್ಲೇ ರಾಯರ ಮಠ ಆಗುತ್ತೆ, ನಾನೇ ಬಂದು ಭೂಮಿ ಪೂಜೆನೂ ಮಾಡಿಕೊಡ್ತೀನಿ, ಮಂತ್ರಾಲಯದಿಂದ ಮೃತ್ತಿಕೆನೂ ತಗೊಂಡು ಬಂದು ಬೃಂದಾವನದ ಪ್ರತಿಷ್ಠಾಪನೆನೂ ಮಾಡಿಕೊಡ್ತೀನಿ, ಭಗವದ್ ಅನುಗ್ರಹ ನಿಮಗಿದ್ದೇ ಇದೆ, ಯಾರು ಧೃತಿಗೆಡಬೇಡಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಕಳಿಸಿದ್ರು. ಓ, ಏನೋ ಒಂದು ಹೇಳಿ ಇವ್ರನ್ನ ಅಲ್ಲಿಂದ ಕಳಿಸ್ಬೇಕಿತ್ತಲ್ಲ, ಅದಕ್ಕೆ ಹೀಗೆ ಕಳಿಸ್ಬಿಟ್ಟಿದ್ದಾರೆ ಸ್ವಾಮಿಗಳು. ಇವರುಗಳು ಹಾಗೆ ಅಂದುಕೊಂಡು ಮುಂದೆ ಏನು ಮಾಡಬೇಕು ಅಂತ ತೋಚದೆ ತೆಪ್ಪಗಾಗಬಿಟ್ರು. ಆಮೇಲೆ ಆಗಿದ್ದೆ ಪವಾಡ. ಚುನಾವಣೆ ಘೋಷಣೆ ಆಯಿತು, ನಡೀತು, ಫಲಿತಾಂಶನೂ ಬಂತು. ಪೇಜಾವರ ಶ್ರೀಗಳು ಏನು ಹೇಳಿದ್ರು ಅದು ಅಕ್ಷರಶಃ ನಿಜ ಆಗೋಯ್ತು. ದೇವೇಗೌಡರ ಪಕ್ಷ ಭಾರೀ ಬಹುಮತದಿಂದ ಗೆದ್ದುಬಿಡ್ತು. ಮತ್ತೆ ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನನೂ ಸ್ವೀಕರಿಸಿಬಿಟ್ರು. ಅಪ್ಪ, ಇದನ್ ಪವಾಡ ಅಂತ ಯಾರಾದ್ರೂ ಒಪ್ಕೊಳ್ಳೇಬೇಕು. ಹೌದು, ಗುರುಗಳ ಬಾಯಿಂದ ಅಕಸ್ಮಾತ್ತಾಗಿ ಒಂದು ಮಾತು ಹೊರಬಂದ್ರು ಅದಕ್ಕೆ ಎಷ್ಟು ತೂಕ ಇರುತ್ತೆ ಅನ್ನೋದು ರಾಘವೇಂದ್ರ ಸೇವಾ ಸಮಿತಿಯ ಒಬ್ಬೊಬ್ಬ ಸದಸ್ಯರಿಗೂ ಅವತ್ತು ಮನದಟ್ಟಾಗಿ ಹೋಯಿತು. ಶ್ರೀಗಳು ಯಾವಾಗ ಬೆಂಗಳೂರಿಗೆ ಬರ್ತಾರೆ ಅನ್ನೋದನ್ನು ತಿಳ್ಕೊಂಡು ಅವರಿಗೆ ಅಭಿವಂದಿಸಿ ತಮ್ಮ ಕೆಲಸ ಮಾಡಿಸ್ಕೊಂಡು ಬಿಡಬೇಕು ಅಂತ ಅವರುಗಳು ಲೆಕ್ಕಾಚಾರ ಹಾಕ್ತಾ ಇದ್ರೆ ಶ್ರೀಗಳೇ ಅವ್ರಿಗೆ ಫೋನ್ ಮಾಡಿದ್ರು. ಸ್ವಾಮಿಗಳೇ ಇವ್ರಿಗೆ ಫೋನ್ ಮಾಡ್ಬಿಟ್ರಾ? ಅಷ್ಟೊಂದು ಕಮಿಟ್ಮೆಂಟ್ ಅವ್ರಿಗೆ? ಹೂನಮ್ಮ, ಅದೇ ಒಬ್ಬ ಯತಿಗಳು ಕೊಡೋ ಆಶ್ವಾಸನೆಗೂ ರಾಜಕಾರಣಿ ಕೊಡೋ ಆಶ್ವಾಸನೆಗೂ ಇರೋ ವ್ಯತ್ಯಾಸ. ಒಬ್ಬ ರಾಜಕಾರಣಿ ತನ್ನ ಸ್ವಂತ ಲಾಭಕ್ಕೋಸ್ಕರ ಸುಳ್ಳು ಆಶ್ವಾಸನೆನ ಕೊಟ್ಟು ಅದನ್ನು ಈಡೇರಿಸ್ಕೊಳ್ಳೋಕ್ಕಾಗದೆ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇರ್ತಾನೆ. ಆದರೆ ಲೋಕದ ಹಿತದೃಷ್ಟಿಯಿಂದ ಯತಿಗಳು ನೀಡೋ ಆಶ್ವಾಸನೆ ಹುಸಿಯಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಭಗವಂತನೇ ಅವ್ರ ಬಾಯಿಂದ ಇದನ್ನು ನುಡಿಸಿರ್ತಾನೆ. ಅದಕ್ಕೆ ಯತಿಗಳಿಗೆ ಜನರನ್ನ ಎದುರಿಸೋ ದಾರ್ಢ್ಯ ಇರುತ್ತೆ. ಇಲ್ಲೂ ಹಾಗೆ ಆಗಿತ್ತು. ಶ್ರೀಗಳು ಫೋನ್ ಮಾಡಿ ಎಲ್ಲ ನಾವು ಎಣಿಸಿದ ಹಾಗೆ ಆಗ್ತಾ ಇದೆ, ನಮ್ಮ ಹೊಸ ಮುಖ್ಯಮಂತ್ರಿ ಶ್ರೀ ದೇವೇಗೌಡರು ಇವತ್ತು ರಾತ್ರಿ ವಿದ್ಯಾಪೀಠಕ್ಕೆ ಕೃಷ್ಣ ದರ್ಶನಕ್ಕೆ ಅಂತ ಬರ್ತಿದ್ದಾರೆ, ರಾತ್ರಿ 10 ಗಂಟೆಗೆ ಸಮಯ ಕೊಟ್ಟಿದ್ದಾರೆ, ನೀವು ಆ ಸಮಯಕ್ಕೆ ಸರಿಯಾಗಿ ಇಲ್ಲಿಗೆ ಬಂದುಬಿಡಿ ಅಂತ ಸಂದೇಶ ಕೊಟ್ಟರು. ಅಪ್ಪ, ಮುಂದೆ ಹೀಗಾಗುತ್ತೆ, ಆಗ ನಿಮ್ಮ ಕೆಲಸ ಮಾಡ್ಕೊಡ್ತೀನಿ ಅಂತ ಯಾವತ್ತೋ ಭವಿಷ್ಯ ಹೇಳಿ ಅದನ್ನ ಯಾವತ್ತೋ ನಿಜ ಆಗಿ ಅದನ್ನ ಅವರೇ ನೆನ್ಪಿಟ್ಕೊಂಡು ಫೋನ್ ಮಾಡಿ ಕರೆಯೋದು ಅಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವೇನೋ? ಹೌದು ಹೌದು. ಸರಿ, ಮುಂದೆ ಹೇಳಿಪ್ಪ, ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅವತ್ತು ರಾತ್ರಿ ಜಿ ಕುಲಕರ್ಣಿಗಳು ರವೀಂದ್ರ ದೇಸಾಯಿ ಅವರನ್ನ ಕರ್ಕೊಂಡು ವಿದ್ಯಾಪೀಠಕ್ಕೆ ಹೋಗ್ತಾರೆ. ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಅಲ್ಲಿ ಜನವೋ ಜನ ಸೇರಿಬಿಟ್ಟಿರ್ತಾರೆ. ಅಷ್ಟು ಜನಗಳ ಮಧ್ಯೆ ಶ್ರೀಗಳು ಇವರನ್ನ ಕರೆದು ಮುಖ್ಯಮಂತ್ರಿಗಳಿಗೆ ಪರಿಚಯ ಮಾಡಿಕೊಟ್ಟು ಇರೋ ವಿಷಯ ಎಲ್ಲ ಹೇಳ್ತಾರೆ. ಆಗ ಮುಖ್ಯಮಂತ್ರಿಗಳು, ಇದು ರಾಯರ ಕೆಲಸ, ನಾನೇ ಖುದ್ದಾಗಿ ಮುತುವರ್ಜಿ ವಹಿಸಿ ಮಾಡಿಕೊಡ್ತೀನಿ, ನಾಳೆನೇ ಇವರು ವಿಧಾನಸೌಧಕ್ಕೆ ಬಂದು ನನ್ನನ್ನು ಭೇಟಿ ಮಾಡಲಿ ಅಂತ ಹೇಳ್ತಾರೆ. ಹಾಗೆ ಹೇಳಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಅದನ್ನ ನಂಬ್ಕೊಂಡು ಅವರು ವಿಧಾನಸೌಧದ ಹತ್ರ ಹೋದ್ರೆ ಅವ್ರು ಒಳಗಡೆನೆ ಬಿಡಲ್ಲ.
ಹಾಗೇನೂ ಆಗಲಿಲ್ಲ. ಮಾರನೇ ದಿನ ಇವರು ಹೋದ ತಕ್ಷಣ ದೇವೇಗೌಡರು ಇವರನ್ನು ತಮ್ಮ ಚೇಂಬರ್ಗೆ ಕರೆಸ್ಕೋತಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿ ಮೀನಾಕ್ಷಿ ಸುಂದರಂ ಅವರನ್ನು ಕರೆದು ಮಠದ ಜಾಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಫೈಲ್ಗಳನ್ನು ತರಿಸ್ಕೊಂಡು ನೋಡ್ತಾರೆ. ಇನ್ನೊಂದು ವಾರದಲ್ಲಿ ಆರ್ಡರ್ ನಿಮ್ಮ ಕೈ ಸೇರುತ್ತೆ, ಚಿಂತೆ ಮಾಡಬೇಡಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಗೌರವದಿಂದ ಇವರನ್ನು ಕಳಿಸ್ಕೊಡ್ತಾರೆ. ಅದಾಗಿ ಸರಿಯಾಗಿ 1 ವಾರಕ್ಕೆ ಆರ್ಡರ್ ಕೈ ಸೇರುತ್ತೆ. ಹಬ್ಬ, ಭಕ್ತಿ ಅಂದ್ರೆ ಇದು. ಅವರಷ್ಟು ಶ್ರದ್ಧಾ ಭಕ್ತಿಯಿಂದ ನಡ್ಕೊಂಡಿದ್ದಕ್ಕೇನೆ ರಾಯರು ಅವರನ್ನ ಮುಖ್ಯಮಂತ್ರಿಯಿಂದ ಪ್ರಧಾನಮಂತ್ರಿ ಪಟ್ಟಕ್ಕೆ ಏರಿಸಿದ್ರು ಅನ್ಸುತ್ತೆ. ನಿಜ, ದೇವರು ಮತ್ತೆ ಗುರುಗಳು ನಾವು ಭಕ್ತಿಯಿಂದ ಹಿಡಿಯಷ್ಟು ಕೊಟ್ರೆ ಬೊಗಸೆ ಅಷ್ಟು ವಾಪಸ್ ಕೊಡ್ತಾರೆ ಅನ್ನೋದು ಇದಕ್ಕೆ ಅಂತ ಕಾಣುತ್ತೆ. ಆಮೇಲೆ ಏನಾಯ್ತು ಹೇಳಿಯಪ್ಪ. ದೇವರು ಕೊಟ್ರು ಪೂಜಾರಿ ಕೊಡ ಅಂತಾರಲ್ಲ, ಇಲ್ಲೂ ಹಾಗೆ ಆಗಿದ್ದು. ಅಂದ್ರೆ ಕಥೆಯಲ್ಲಿ ಇನ್ನೂ ಟ್ವಿಸ್ಟ್ ಇದೆಯಾ? ಮತ್ತೆ ಮುಖ್ಯಮಂತ್ರಿಗಳು ಆ ಖಾಲಿ ಜಾಗನ ಪೂರ್ತಿ ನಮಗೆ ಮಾಡಿಕೊಟ್ರು, BDAನವರು ಅರ್ಧ ಜಾಗನ ಮಾತ್ರ ನಮಗೂ ಕೊಟ್ಟು ಇನ್ನು ಅರ್ಧ ಜಾಗದಲ್ಲಿ ನಾವು ಪಾರ್ಕ್ ಮಾಡ್ತೀವಿ ಅಂತ ತಾವೇ ಉಳಿಸ್ಕೊಂಡ್ಬಿಡ್ತಾರೆ. ಮತ್ತೆ ದೇವೇಗೌಡರನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಮಾಡ್ಬೇಕಿತ್ತು. ಪೇಜಾವರ ಶ್ರೀಗಳ ಇನ್ಫ್ಲೂಯೆನ್ಸ್ ಹೇಗೂ ಇದ್ದೇ ಇತ್ತಲ್ಲ. ಇವರುಗಳಿಗೂ ಆ ಆಲೋಚನೆ ಬಂತು. ಆಮೇಲೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಕೊಂಡು ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡ್ಕೋಬಾರ್ದು ಅಂತ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿನ ವಹಿಸ್ಕೊಂಡು ಕನ್ಸ್ಟ್ರಕ್ಷನ್ ಕೆಲಸ ಶುರು ಮಾಡಿಬಿಟ್ರು. GG ಕುಲಕರ್ಣಿಯವರು ಮತ್ತು TL ಸುಬ್ರಾವ್ ಅವರು ಆದಷ್ಟು ದಾನಿಗಳನ್ನು ಹಿಡಿದು ಸೂಕ್ತ ಹಣಕಾಸಿನ ವ್ಯವಸ್ಥೆ ಮಾಡುವಂತಹ ಜವಾಬ್ದಾರಿನ ಹೊತ್ಕೋತಾರೆ. ಸ್ವತಃ ಕಾಂಟ್ರಾಕ್ಟರೇ ಆಗಿದ್ದ ರವೀಂದ್ರ ದೇಸಾಯಿ ಅವರು ನಿರ್ಮಾಣದ ಹೊಣೆ ಹೊತ್ಕೋತಾರೆ. UNOದಲ್ಲಿ ಕೆಲಸ ಮಾಡ್ತಿದ್ದಂತಹ ಶ್ರೀ G ಪದ್ಮನಾಭನ್ ಅವರು ಬೋರ್ವೆಲ್ ತೋಡಿಸ್ಕೊಡ್ತಾರೆ. ಪೇಜಾವರ ಶ್ರೀಗಳೇ ಭೂಮಿ ಪೂಜೆಯ ಮುಹೂರ್ತ ಇಟ್ಟು ಅದನ್ನು ನಡೆಸಿಕೊಡೋ ಜವಾಬ್ದಾರಿನೂ ವಹಿಸ್ಕೋತಾರೆ. ರೀ, ಇದೆಲ್ಲ ನಡೆದಿದ್ದು ಎಷ್ಟನೇ ಇಸ್ವಿಲಿ? 1996 ಜೂನ್ 6ನೇ ತಾರೀಕು. ಭೂಮಿ ಪೂಜೆ ತುಂಬ ವಿಶೇಷವಾಗಿ ನಡೆಯುತ್ತೆ. ಅದು ನಡೆದ ದಿನವೇ ಇಲ್ಲಿ ರಾಯರ ವಿಶೇಷ ಅನುಗ್ರಹ ಇದೆ, ಮಠದ ನಿರ್ಮಾಣ ಕಾರ್ಯ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಸುಸೂತ್ರವಾಗಿ ನಡೆಯುತ್ತೆ ಅಂತ ಅಲ್ಲಿ ಇದ್ದವರು ಎಲ್ರಿಗೂ ಅನ್ನಿಸ್ಬಿಡುತ್ತೆ. ಹೌದಾ? ಅಂಥದ್ದೇನು ವಿಶೇಷತೆ ಇತ್ತಪ್ಪ ಭೂಮಿ ಪೂಜೆನಲ್ಲಿ? ಪೇಜಾವರ ಶ್ರೀಗಳ ಜೊತೆಗೆ ಅವರ ಗುರುಗಳಾದಂತಹ ವಿದ್ಯಾಮಾನ್ಯರು ಕೂಡ ಬಂದು ಭೂಮಿ ಪೂಜೆಯನ್ನು ನೆರವೇರಿಸ್ಕೊಡ್ತಾರೆ. ವಿದ್ಯಾಮಾನ್ಯರು ಅಸಾಧಾರಣ ಯತಿಗಳು, ಮಹಾನ್ ಸಾಧಕರು. ಉಡುಪಿ ಶ್ರೀಕೃಷ್ಣನಿಗೆ ಸುವರ್ಣ ರಥವನ್ನ ಸಮರ್ಪಿಸಿದಂಥವ್ರು. ಅಂಥವರು ಶಿಷ್ಯರ ಜೊತೆ ಸೇರಿ ಅನಿರೀಕ್ಷಿತವಾಗಿ ಬಂದು ಗುರು ಶಿಷ್ಯರು ಇಬ್ಬರೂ ಸೇರಿ ಭೂಮಿ ಪೂಜೆ ಮಾಡಿಕೊಡೋದು ಅಂದರೆ ಏನು ಸಾಮಾನ್ಯನಾ? ಅದರ ಪ್ರಭಾವ ಕಟ್ಟಡಕ್ಕೆ ಪಾಯ ಹಾಕ್ತಿರೋವಾಗಲೇ ಅನುಭವಕ್ಕೆ ಬಂದುಬಿಡ್ತು. ಮಠದ ನಿರ್ಮಾಣಕ್ಕೆ ದೇಣಿಗೆ ನೀಡುವಂಥವರು 1 ಮೂಟೆ ಸಿಮೆಂಟ್ನಿಂದ ಹಿಡಿದು ಏನು ಬೇಕಾದರೂ ಕೊಡಬಹುದು ಅಂತ ಸಮಿತಿಯಿಂದ ಒಂದು ಪ್ರಕಟಣೆ ಹೊರಡಿಸ್ತಾರೆ. ಪ್ರಕಟಣೆ ಹೊರಡ್ತಿದ್ದ ಹಾಗೆ ನಾಗರತ್ನ ರಮೇಶ್ ಮೂರ್ತಿ ಅನ್ನೋರು ಮಠಕ್ಕೆ ಬೇಕಾಗಿದ್ದ 15-20 ಲೋಡ್ಗಳಷ್ಟು ಕಲ್ಲನ್ನ ತಾವು ಒಬ್ಬರೇ ಹೊಡಿತಾರೆ. ಅವ್ರಿಗೆ ಯಾಕೆ ಮಠಕ್ಕೆ ಕಲ್ಲು ಹೊಡಿಬೇಕನ್ನಿಸ್ತು? ಅವ್ರು ಯಾಕೆ ಮಠಕ್ಕೆ ಕಲ್ಲು ಹೊಡಿಯಕ್ಕೆ ಹೋಗ್ತಾರೆ? ಮಠದ ಬಿಲ್ಡಿಂಗಿಗೆ ಬೇಕಾಗಿದ್ದ ಕಲ್ಲನ್ನ ಸಪ್ಲೈ ಮಾಡಿದ್ರು ಅನ್ನೋ ಅರ್ಥ. ಅಮ್ಮ, ನನಗೂ ಸ್ವಲ್ಪ ಬುದ್ಧಿ ಇದೆ. ಅದೇ ಕಲ್ಲನ್ನೇ ಸಪ್ಲೈ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಅವ್ರಿಗೆ ಅಂತ ಕೇಳಿದ್ದು. ಸುಶೀಲ, ಅವಳು ಹೇಳ್ತಿರೋದ್ರಲ್ಲೂ ಒಂದು ಅರ್ಥ ಇದೆ. ಈ ವಿಷಯಕ್ಕೆ ಒಂದು ಹಿನ್ನೆಲೆ ಇದೆ, ಹೇಳ್ತೀನಿ ಕೇಳು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಾಗರತ್ನ ಅವರ ತಂದೆ ಕಟ್ಟಿಸಿದ ಒಂದು ಕಲ್ಲು ಕಟ್ಟಡ ಇತ್ತಂತೆ. ಅದನ್ನು ನಾಗರತ್ನ ಅವರು ಮಾರಾಟಕ್ಕೆ ಇಟ್ಟಿದ್ರಂತೆ.
ಆಮೇಲೆ ಇದ್ದಕ್ಕಿದ್ದ ಹಾಗೆ ಅವರಿಗೆ, ಅಯ್ಯೋ, ತಂದೆಯವರು ಅಷ್ಟು ಕಷ್ಟಪಟ್ಟು ಆ ಕಲ್ಲು ಕಟ್ಟಡವನ್ನು ಕಟ್ಟಿಸಿದ್ದಾರೆ, ನಾವು ಎಷ್ಟು ಸುಲಭವಾಗಿ ಅದನ್ನು ಮಾರಾಟಕ್ಕೆ ಇಟ್ಬಿಟ್ಟಿದ್ದೀವಿ, ಮಾರದ ಮೇಲೆ ತಂದೆಯವರ ಹೆಸರು ಹೇಳೋದಕ್ಕೆ ಒಂದು ಕಲ್ಲು ಉಳ್ಕೊಳ್ಳೋದಿಲ್ವಲ್ಲ ಅನ್ನೋ ಅಪರಾಧಿ ಪ್ರಜ್ಞೆ ಅವರನ್ನು ಕಾಡೋದಕ್ಕೆ ಶುರುವಾಗುತ್ತೆ. ಆಗ ಅವ್ರು ಏನು ಮಾಡಿದ್ರು ಗೊತ್ತಾ? ಕಲ್ಲುಗಳನ್ನು ಹಾಗೆ ಉಳಿಸ್ಕೊಂಡು ಜಾಗವನ್ನು ಮಾತ್ರ ಮಾರಾಟ ಮಾಡೋದು. ಆ ಕಲ್ಲುಗಳನ್ನು ಮಠ ಮಂದಿರಗಳನ್ನು ಕಟ್ತಾ ಇರುವಂಥ ಯಾರಿಗಾದರೂ ದಾನವಾಗಿ ಕೊಟ್ಟು ಬಿಡೋದು. ಆಗ ತಂದೆಯವರು ಪಟ್ಟ ಶ್ರಮನೂ ಸಾರ್ಥಕವಾಗುತ್ತೆ, ಪುಣ್ಯನೂ ಬರುತ್ತೆ, ತಂದೆಯವರಿಗೆ ಸದ್ಗತಿನೂ ಪ್ರಾಪ್ತವಾಗುತ್ತೆ. ಇದು ನಾಗರತ್ನ ಅವರ ಉದಾತ್ತವಾದ ವಿಚಾರ. ಅದೇ ಸಮಯಕ್ಕೆ ಸರಿಯಾಗಿ ನಮ್ಮ ಮಠದ ಕಟ್ಟಡದ ಕೆಲಸನೂ ಪ್ರಾರಂಭ ಆಗಿತ್ತಲ್ಲ. ನಮಗೆ ಒಂದೇ ಒಂದು ನಯಾ ಪೈಸಾ ಖರ್ಚು ಇಲ್ಲದೆ, ಸಾಗಾಣಿಕೆ ವೆಚ್ಚವನ್ನು ತೆಗೆದುಕೊಳ್ಳದೆ ಅಷ್ಟೂ ಕಲ್ಲುಗಳನ್ನು ನಾಗರತ್ನ ಅವರು ನಮ್ಮ ಮಠದ ಜಾಗಕ್ಕೆ ತಂದು ಹಾಕಿಬಿಟ್ರು. ಈಗ ನೀವು ಮಠ ಅಂತ ಏನು ನೋಡ್ತಾ ಇದ್ದೀರಿ, ಅದು ನಿಂತಿರೋದು ನಾಗರತ್ನ ರಮೇಶ್ ಮೂರ್ತಿ ಅವರು ಕೊಟ್ಟ ಕಲ್ಲುಗಳ ಮೇಲೆ. ಎಷ್ಟು ವಿಚಿತ್ರ ಅಲ್ವಾ? ಎಂತೆಂಥ ಆಲೋಚನೆಗಳನ್ನ ಇಟ್ಕೊಂಡಿರ್ತಾರೆ. ಇದರ ಮುಂದೊಂದು ಕೇಳಿದ್ರೆ ನೀನೇನಂತೀಯೋ? ಪಾಯದ ಕೆಲಸ ಇನ್ನೂ ತೀರಾ ಪ್ರಾರಂಭಿಕ ಹಂತದಲ್ಲಿದೆ. ಸಿಮೆಂಟ್ ಬೇಕು, ತರಿಸೋದಕ್ಕೆ ದುಡ್ಡಿಲ್ಲ, ಯಾರಾದರೂ ದಾನಿಗಳು ಸಿಗ್ತಾರಾ ಅಂತ ಹುಡುಕ್ತಾ ಇದ್ದಾರೆ. ಆಗ ಇದ್ದಕ್ಕಿದ್ದ ಹಾಗೆ ಒಬ್ಬ ವ್ಯಕ್ತಿ ಬಂದು, ಗರ್ಭಗುಡಿ ನಿರ್ಮಾಣದ ಖರ್ಚು ಅದು ಎಷ್ಟೇ ಲಕ್ಷಗಳಾದರೂ ಪರವಾಗಿಲ್ಲ, ನಾನು ವಹಿಸ್ಕೋತೀನಿ ಅಂತ ಹೇಳಿಬಿಡ್ತಾರೆ. ಅವರ ಮಾತನ್ನು ಕೇಳ್ತಿದ್ದ ಹಾಗೇನೆ ಮಠದ ಇಂಜಿನಿಯರ್ KN ರಾಮರಾವ್, ಕಾಂಟ್ರಾಕ್ಟರ್ RH ದೇಸಾಯಿ, ಆರ್ಕಿಟೆಕ್ಟ್ ನಾರಾಯಣ ತಂತ್ರಿ, ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಂತಹ ಪ್ರಾಣೇಶ್, ಎಲ್ಲರಿಗೂ ತಲೆ ಚಕ್ಕರ್ ಬಂದ ಹಾಗೆ ಆಗ್ಬಿಡ್ತು. ಅಯ್ಯೋ, ಈಗ ಇಲ್ಲಿ ಕೇಳಿಸ್ಕೊತಾ ಇರೋ ನಮಗೆ ತಲೆ ಚಕ್ಕರ್ ಬಂದಾಗ ಆಗ್ತಿದೆ, ಇನ್ನು ಅವಾಗ ಅಲ್ಲಿ ಕೇಳಿಸ್ಕೊಂಡಿರೋರಿಗೆ ಆಗದೆ ಇರುತ್ತಾ? ಅಪ್ಪ, ಯಾರ ಮಹಾನುಭಾವ? ಅವ್ರದ್ದೇನು ಇರಾದೆ ಇತ್ತು? ವಿಶ್ವನಾಥ್ ಅಂತ. ಅವರ ತಂದೆಯವರ ಹೆಸರು ಕೃಷ್ಣ ಅಂತ. ಕೃಷ್ಣ ಅವರು ಆರ್ಮಿಯಲ್ಲಿ ಮೇಜರ್ ಆಗಿ ಸೇವೆ ಸಲ್ಲಿಸಿ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂಥ ಮಹಾನುಭಾವರು. ಎಲ್ಲಾದರೂ ಒಂದು ಕಡೆ ತಮ್ಮ ತಂದೆಯವರ ಹೆಸರು ಶಾಶ್ವತವಾಗಿ ನಿಲ್ಲಬೇಕು ಅನ್ನೋದು ವಿಶ್ವನಾಥ್ ಅವರ ಆಸೆ ಆಗಿತ್ತು. ಅದಕ್ಕೆ ಅವರು ಮಠದ ಅಧಿಕಾರಿಗಳ ಹತ್ರ ಬಂದು ಕೇಳ್ತಾರೆ, ನಾನು ಮಠದ ಗರ್ಭಗುಡಿಯನ್ನು ಕಟ್ಟಿಸಿಕೊಡ್ತೇನೆ, ಅದರ ಮುಂದೆ ನಮ್ಮ ತಂದೆಯವರ ಹೆಸರನ್ನು ಹಾಕೋದಕ್ಕೆ ಸಾಧ್ಯವೇ ಅಂತ. ಅವರ ಬೇಡಿಕೆಗೆ ಮಠ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ. ಆಗ ವಿಶ್ವನಾಥ್ ಅವರು ಎಲ್ಲ ಖರ್ಚನ್ನು ತಾವೇ ಹಾಕ್ಕೊಂಡು ಗರ್ಭಗುಡಿಯನ್ನು ಕಟ್ಟಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಇಡೀ ಮಠದ ಆವರಣದ ಮೇಲ್ಛಾವಣಿಯನ್ನು ಹಾಕಿಸ್ಕೊಡ್ತಾರೆ. ಅದಕ್ಕೆ ಇವತ್ತು ಗರ್ಭಗುಡಿಯ ಮುಂದೆ ತೀರ್ಥ ಕೊಡೋ ಜಾಗದಲ್ಲಿ ಮೇಜರ್ ಕೃಷ್ಣ ಅವರ ಹೆಸರಿರೋ ಶಿಲಾ ಫಲಕವನ್ನು ನೀವು ನೋಡ್ಬೋದು. ಆ ಜ್ಯೋತಿಷಿಗಳ ಮಾತು ಅದೆಷ್ಟು ನಿಜ ಆಗಿದೆ ನೋಡ್ರಿ. ಮಠ ಕಟ್ಟಕ್ಕೆ ಕೃಷ್ಣನ ಅನುಗ್ರಹ ಆಗ್ಬೇಕು ಅಂತ ಹೇಳಿದ್ರು, ಹಾಗೆ ಕೃಷ್ಣ ಅನ್ನೋರ ಹೆಸರಿನಲ್ಲೇ ಗರ್ಭಗುಡಿ ನಿರ್ಮಾಣ ಆಗಿದೆ. ಹೌದಲ್ವಾ ಸುಶೀಲಾ? ಈ ಅಂಶ ನನಗೆ ಹೊಳದೇ ಇರಲಿಲ್ಲ ನೋಡು. ದೇವಸ್ಥಾನಗಳಲ್ಲಿ, ಪಬ್ಲಿಕ್ ಪ್ಲೇಸ್ಗಳಲ್ಲಿ, ರಸ್ತೆಲಿರೋ ಬೋರ್ಡ್ಗಳನ್ನೆಲ್ಲ ನಾವು ನೋಡಿ ಹಾಗೆ ಸುಮ್ಮನಾಗ್ಬಿಡ್ತೀವಿ. ಆದ್ರೆ ಅದ್ರ ಹಿಂದೆ ಎಂತೆಂತ ವಿಷಯಗಳಿರುತ್ತವೆ ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಅದನ್ನೆಲ್ಲ ತಿಳ್ಕೊಂಡು ಅವ್ರ ಆದರ್ಶನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜಗತ್ತು ಹೇಗೋ ಇರುತ್ತೆ. ನೀವು ಕತೆ ಮುಂದುವರ್ಸಿಪ್ಪ. ಹೀಗೆ ದೊಡ್ಡ ದೊಡ್ಡ ಕೊಡುಗೈ ದಾನಿಗಳು, ಸಣ್ಣ ಪುಟ್ಟ ದಾನಿಗಳು ಎಲ್ಲರೂ ಸಹಾಯ ಮಾಡಿ ಕಟ್ಟಡ ಉದ್ಘಾಟನೆಯ ಹಂತಕ್ಕೆ ಬಂದು ಮುಟ್ಟಿದರೆ, ಇನ್ನೊಂದು ಕಡೆ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅನ್ನೋ ಮಧ್ವ ಮತದ ಮೂಲ ತತ್ವಕ್ಕೆ ಅನುಸಾರವಾಗಿ ಮೇಲೆ ಪಟ್ಟಾಭಿರಾಮ ದೇವರು, ಮಧ್ಯದಲ್ಲಿ ಮುಖ್ಯ ಪ್ರಾಣದೇವರು, ಅದರ ಕೆಳಗೆ ಅವರನ್ನು ಆರಾಧಿಸಿ ತಾವೂ ಆರಾಧಿಸಲ್ಪಡುವಂತಹ ರಾಘವೇಂದ್ರ ಸ್ವಾಮಿಗಳು, ಹೀಗೆ 3 ಹಂತದ ಶಿಲಾಮೂರ್ತಿಗಳನ್ನು ಒಳಗೊಂಡಂತಹ ಬೃಂದಾವನ ಪ್ರತಿಷ್ಠಾಪನೆಗೆ ಸಿದ್ಧವಾಯಿತು. ಈಗ ಮುಖ್ಯವಾಗಿ ಬೇಕಾಗಿರೋದು ಏನು? ಪ್ರತಿಷ್ಠಾಪನೆಯ ಸಮಯದಲ್ಲಿ ಮಂತ್ರಾಲಯದ ಮೂಲ ಬೃಂದಾವನದಿಂದ ತರಬೇಕಾಗಿದ್ದಂತಹ ಮೃತ್ತಿಕೆ. ಅದರ ಜವಾಬ್ದಾರಿಯನ್ನು ಈ ಮೊದಲೇ ಪೇಜಾವರ ಶ್ರೀಗಳೇ ವಹಿಸಿಕೊಂಡಿದ್ದರಿಂದ ಅವರು ಮೃತ್ತಿಕೆಯನ್ನು ಹಾಸನದ ರಾಯರ ಮಠದ ತನಕ ತಂದು ಮುಟ್ಟಿಸ್ತಾರೆ. ಹಾಸನದ ರಾಯರ ಮಠದ ತನಕ ಅಷ್ಟೇ ಯಾಕೆ? ಇಷ್ಟೆಲ್ಲ ಪರಿಶ್ರಮ ಪಟ್ಟು ರಾಯರ ಮಠ ಕಟ್ಟಿ ಕಡೆಗೆ ಮೃತ್ತಿಕೆಯನ್ನು ತರುವಂತಹ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗದೆ ಹೋಗಿಬಿಟ್ರೆ ಪರಿಶ್ರಮ ಅಪೂರ್ಣವಾಗಿಬಿಡುತ್ತೆ. ಆದ್ದರಿಂದ ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ, ಹಾಸನದಿಂದಾದರೂ ಮೃತ್ತಿಕೆಯನ್ನು ತಗೊಂಡು ಬರೋಣ ಅಂತ TL ಸುಬ್ರಾವ್ ಅವರು, GG ಕುಲಕರ್ಣಿ ಅವರು, ಸುನಿಲ್ ನಾಯಕ್ ಅವರು, RH ದೇಸಾಯಿ ಅವರು
ಪೇಜಾವರ ಶ್ರೀಗಳನ್ನು ಪ್ರಾರ್ಥಿಸಿಕೊಂಡು ಶುದ್ಧರಾಗಿ ಶಾಸ್ತ್ರೋಕ್ತವಾಗಿ ಮೃತ್ತಿಕೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಹರಿ ಗುರುಗಳ ನಾಮ ಸಂಕೀರ್ತನೆ ಮಾಡ್ತಾ ಸಂಜಯ ನಗರದ ಮಠದ ಆವರಣಕ್ಕೆ ತಂದು ಮುಟ್ಟಿಸ್ತಾರೆ. ಬಹುಧಾನ್ಯ ನಾಮ ಸಂವತ್ಸರ ಜ್ಯೇಷ್ಠ ಬಹುಳ ನವಮಿ ಗುರುವಾರ 1998ನೇ ಇಸವಿ ಜೂನ್ ತಿಂಗಳು 18ನೇ ತಾರೀಕು ಬೆಳಿಗ್ಗೆ 8 ಗಂಟೆ 16 ನಿಮಿಷಕ್ಕೆ ಸರಿಯಾಗಿ ಪ್ರತಿಷ್ಠಾಪನೆಯ ಮುಹೂರ್ತ ಅಂತ ಹೇಳಿ ನಿಗದಿಯಾಗುತ್ತೆ. ಪೇಜಾವರ ಶ್ರೀ ವಿಶ್ವೇಶ ತೀರ್ಥರೇ ಪ್ರತಿಷ್ಠಾಪನೆಯ ಕಾರ್ಯವನ್ನು ನೆರವೇರಿಸಬೇಕು ಅಂತನೂ ಆಗುತ್ತೆ. ಅದನ್ನ ಅವ್ರು ಅವತ್ತೇ ಹೇಳ್ಬಿಟ್ಟಿದ್ರಲ್ಲ, ಭೂಮಿ ಪೂಜೆನೂ ನಾನೇ ಮಾಡ್ಕೊಡ್ತೀನಿ, ಪ್ರತಿಷ್ಠಾಪನೆನೂ ನಾನೇ ಮಾಡ್ಕೊಡ್ತೀನಿ ಅಂತ. ಅದರಂತೆ 18ನೇ ತಾರೀಕು ಬೆಳಿಗ್ಗೆ ಮಠದಲ್ಲಿ ಪ್ರತಿಷ್ಠಾಪನೆಯ ಕಾರ್ಯಕ್ಕೆ ಎಲ್ಲ ಸಿದ್ಧತೆಗಳು ಆಗಿವೆ. ಪೇಜಾವರ ಶ್ರೀಗಳನ್ನು ಕರ್ನಾಟಕ ಬ್ಯಾಂಕ್ನಿಂದ ಮಠದ ತನಕ ಪೂರ್ಣ ಕುಂಭ, ಮಂಗಳವಾದ್ಯಗಳು, ಕಲಾ ತಂಡಗಳ ಸಹಿತ ಅದ್ದೂರಿಯಾದ ಮೆರವಣಿಗೆಯಲ್ಲಿ ಕರ್ಕೊಂಡು ಬರಬೇಕು ಅಂತ ಹೇಳಿ ಅಪಾರ ಜನಸ್ತೋಮದ ಜೊತೆಗೆ ಮಠದ ಪದಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಆ ಕಡೆ ಏನಾಗಿದೆ, ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ಇದೆ ಅಂತ ಹೇಳಿ ಪೇಜಾವರ ಶ್ರೀಗಳು ಅಲ್ಲಿಗೆ ಹೋಗಿಬಿಟ್ಟಿರ್ತಾರೆ. ಮರಳು ಬರಬೇಕಾದ್ರೆ ಹುಬ್ಬಳ್ಳಿ ಬೆಂಗಳೂರು ರೈಲು ಮಾರ್ಗದ ಡಬ್ಲಿಂಗ್ ಕೆಲಸ ನಡೀತಾ ಇದ್ದಿದ್ದರಿಂದ ರೈಲು ನಿಧಾನವಾಗಿ ಬರ್ತಾ ಇದೆ. ಓ, ಹಾಗಾದ್ರೆ ಮುಹೂರ್ತನೂ ಅನ್ಕೊಂಡಿದ್ದ ಟೈಮ್ಗಾಗಿಲ್ಲ ಅನ್ನಿ. ಅದು ಯಾಕಷ್ಟು ಆತರ ಪಡ್ತೀಯ, ಹೇಳ್ತೀನಿ ಕೇಳಿಸ್ಕೋ. ಟ್ರೈನು ತುಂಬ ನಿಧಾನವಾಗಿ ಬರ್ತಿದ್ದದನ್ನು ನೋಡಿ ಶ್ರೀಗಳವರಿಗೆ ಆತಂಕ ಶುರು ಆಗಿಬಿಡುತ್ತೆ. ಇದೇ ಸ್ಪೀಡಲ್ಲಿ ಹೋದರೆ ಎಷ್ಟು ಹೊತ್ತಿಗೆ ಬೆಂಗಳೂರು ತಲುಪಬಹುದು ಅಂತ ಮನಸ್ಸಲ್ಲೇ ಒಂದು ಲೆಕ್ಕಾಚಾರ ಹಾಕ್ಕೋತಾರೆ. ತಾವೇ ನಿಗದಿ ಮಾಡಿಕೊಟ್ಟಿರೋ ಮುಹೂರ್ತ, ಒಂದು ಕ್ಷಣನೂ ತಡ ಆಗಬಾರ್ದು ಅಲ್ವಾ? ಅದಕ್ಕೆ ಅವ್ರೇನು ಮಾಡ್ತಾರೆ, ಮುಕ್ಕಾಲು ದೂರ ಬರ್ತಿದ್ದ ಹಾಗೆ ಟ್ರೈನಿಂದ ಕೆಳಗಿಳಿದು ಒಂದು ಕಾರಿನ ವ್ಯವಸ್ಥೆ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೊರಟು ಬಿಡ್ತಾರೆ. ಹೌದಾ? ಅಪ್ಪ, ಏನ್ ಟೈಮ್ ಸೆನ್ಸ್ ಅಪ್ಪ ಇದು. ಇದ್ರಲ್ಲಿ ಅರ್ಧದಷ್ಟು ನಾವು ರೂಢಿಸ್ಕೊಂಡ್ರು ಎಲ್ಲೋ ಹೋಗ್ಬಿಡ್ತೀವಿ. ಪೇಜಾವರ ಶ್ರೀಗಳೇ ಹಾಗೆ ನಮ್ಮ ಅನುಕರಣೀಯರು, ಅನುಸರಣೀಯರು. ನಿಜ. ಮುಹೂರ್ತಕ್ಕೆ ಇನ್ನೂ 1.25 ಗಂಟೆ ಸಮಯ ಇದೆ ಅನ್ನೋ ಹಾಗೆಯೇ ಅವರು ಇಲ್ಲಿಗೆ ಬಂದು ಇಳಿದು ಬಿಟ್ರು. ಮೆರವಣಿಗೆಗೆ ಅಂತ ಹೇಳಿ ಸೊಗಸಾಗಿ ಅಲಂಕರಿಸಿ ಇಟ್ಟಿದ್ದ ವಾಹನವನ್ನು ಏರಿ ಒಂದು 3-4 ನಿಮಿಷ ಕೂತ ಹಾಗೆ ಮಾಡಿದ್ರು. ಇದ್ದಕ್ಕಿದ್ದ ಹಾಗೆ ಆಲೋಚನೆ ಶುರು ಆಗೋಯ್ತು. ಪ್ರತಿಷ್ಠಾಪನೆಗೆ ಮುಂಚೆ ಎಷ್ಟೊಂದೆಲ್ಲ ಶಾಸ್ತ್ರಗಳಿವೆ, ಏನು ಕಥೆ, ಈ ವಾಹನದಲ್ಲಿ ಕೂತು ನಾನು ಈ ಸ್ಪೀಡ್ನಲ್ಲಿ ಹೋದರೆ ಮುಹೂರ್ತವನ್ನು ಖಂಡಿತ ಸಾಧಿಸೋದಕ್ಕಾಗೋದಿಲ್ಲ ಅಂತ ಅನ್ನಿಸ್ಬಿಡ್ತು ಅವರಿಗೆ. ತಕ್ಷಣವೇ ಅವ್ರು ಏನು ಮಾಡಿದ್ರು ಗೊತ್ತಾ, ಹೇಳದೆ ಕೇಳದೆ ವಾಹನದಿಂದ ಕೆಳಗಿಳಿದು ಮಠದ ಕಡೆಗೆ ಓಡೋದಕ್ಕೆ ಶುರು ಮಾಡಿಬಿಟ್ರು. ಶ್ರೀಗಳವರು ಮಠದ ಕಡೆಗೆ ದುಡು 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 ಅಂತ ವೇಗವಾಗಿ ಹೋಗ್ತಾ ಇದ್ದಾರೆ. ಅವರ ಹಿಂದೆ ಮಂಗಳವಾದ್ಯದವರು, ಕಲಾ ತಂಡಗಳವರು ಎಲ್ಲರೂ ಶ್ರೀಗಳನ್ನು ಅಟ್ಟಿಸ್ಕೊಂಡು ಹೋಗ್ತಿದ್ದಾರೇನೋ ಅನ್ನೋ ರೀತಿಯಲ್ಲಿ ಓಡ್ಕೊಂಡು ಹೋಗ್ತಾ ಇದ್ದಾರೆ. ಸಖತ್ತಾಗಿದ್ಯಪ್ಪ ಸೀನು. ಇದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ಎಷ್ಟು ಮಜಾ ಕೊಡುತ್ತಲ್ವೇನೋ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದು ಮಜಾ ತಗೊಳ್ಳೋ ಅಂಥ ದೃಶ್ಯ ಆಗಿರಲಿಲ್ಲ. ಮುಹೂರ್ತದ ಮಹತ್ವನ ಎಲ್ರಿಗೂ ತೋರಿಸುವಂಥ ದೃಶ್ಯ ಆಗಿತ್ತು. ಮೆರವಣಿಗೆನ ಬೇಕಾದರೆ ಆಮೇಲೂ ಮಾಡ್ಕೋಬೋದು, ಸಾಧ್ಯ ಆಗಲಿಲ್ಲ ಅಂದರೆ ಬಿಟ್ಟು ಬಿಡ್ಬೋದು. ಆದರೆ ಮುಹೂರ್ತ ಮೀರಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಹರಿವಾಯುಗಳ ಸಾನ್ನಿಧ್ಯನೇ ಬರಲಿಲ್ಲ ಅಂದರೆ ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಅಲ್ವಾ ಅನ್ನೋ ಸಂದೇಶನ ಸಾರಿತ್ತು. ನಿಜ. ಆಮೇಲೇನು, ಮಠಕ್ಕೆ ಹೋಗಿ ಸ್ನಾನವನ್ನು ಮುಗಿಸಿದ್ರು. ಪ್ರತಿಷ್ಠಾಪನೆಯ ಒಂದೊಂದೇ ವಿಧಿ ವಿಧಾನಗಳನ್ನು ಪಾಂಗತವಾಗಿ ನೆರವೇರಿಸಿದರು. ಪ್ರತಿಷ್ಠಾಪನೆಯ ಮುಹೂರ್ತಕ್ಕೆ ಅಂದರೆ 8 ಗಂಟೆ 16 ನಿಮಿಷಕ್ಕೆ ಸರಿಯಾಗಿ ಬೃಂದಾವನದಲ್ಲಿ ಮೃತ್ತಿಕೆಯನ್ನು ತುಂಬಿ ಸಾಲಿಗ್ರಾಮವನ್ನು ಇಟ್ಟು ಮುಚ್ಚಿ ಅದರ ಮೇಲೆ ತಮ್ಮ ಹಸ್ತವನ್ನು ಇರಿಸಿ ತದೇಕ ಚಿತ್ತದಿಂದ 15 ನಿಮಿಷಗಳ ಕಾಲ ಜಪವನ್ನು ಮಾಡಿ ಪ್ರತಿಷ್ಠಾಪನೆಯ ಕಾರ್ಯವನ್ನು ನೆರವೇರಿಸಿಬಿಟ್ರು. ಅಂತೂ ಈ ಮಠದ ಮಟ್ಟಿಗೆ ಶ್ರೀಗಳ ಬಾಯಿಂದ ಏನೇನು ಬಂದಿದೆಯೋ ಅಷ್ಟೂ ನಿಜವಾಗಿದೆ ಅಂತಾಯ್ತು.
ಒಳ್ಳೆಯ ಮುಹೂರ್ತವನ್ನು ಇಟ್ಟದ್ದಷ್ಟೇ ಅಲ್ಲ, ಆ ಮುಹೂರ್ತಕ್ಕೆ ಕೂದಲೆಳೆಯಷ್ಟು ವ್ಯತ್ಯಾಸ ಆಗದ ಹಾಗೆ ಪ್ರತಿಷ್ಠಾಪನೆಯ ಕಾರ್ಯವನ್ನು ನೆರವೇರಿಸಿದ್ದರ ಫಲ ಅನ್ನೋ ಹಾಗೆ ಮುಂದೆ ಮಠ ಬೇರೆ ರೀತಿಯಲ್ಲೇ ಬೆಳಕೊಂಡು ಬರುತ್ತೆ. ಮಠ ತನ್ನದೇ ಆದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೊಂಡು ತನ್ನ ಒಂದು ಆಡಳಿತ ಮಂಡಳಿಯನ್ನು ರಚಿಸಿಕೊಳ್ಳುತ್ತೆ. ಶ್ರೀನಿವಾಸಾಚಾರ್ಯರಂತಹ ಸಾತ್ವಿಕರು ವೇದವಿದ್ಯೆ ಪೌರೋಹಿತ್ಯ ಎರಡರಲ್ಲೂ ಪಾಂಡಿತ್ಯವನ್ನು ಗಳಿಸಿಕೊಂಡಿದ್ದಂಥವರು ಪ್ರಧಾನ ಅರ್ಚಕರಾಗಿ ಬರ್ತಾರೆ. ಭಗವಂತನಿಗೆ ಮತ್ತು ಭಗವದ್ಭಕ್ತರಿಗೆ ಉಣಬಡಿಸೋದಕ್ಕೆ ರುಚಿಯಾದ ಪಾಕವನ್ನು ತಯಾರು ಮಾಡೋದಕ್ಕೆ ಕೃಷ್ಣ ಅನ್ನೋರು ಪಾಕಶಾಲೆಯ ಮುಖ್ಯಸ್ಥರಾಗಿ ಬರ್ತಾರೆ. ಪ್ರತಿಷ್ಠಾಪನೆಯ ಹೊತ್ತಿಗೆ ಗರ್ಭಗುಡಿ ಮಾತ್ರ ಪೂರ್ಣಗೊಂಡಿದ್ದು ಆಗ ಅಪೂರ್ಣವಾಗಿದ್ದಂತಹ ಪ್ರಾಂಗಣ ಮುಂದೆ ಭವ್ಯವಾದ ರೀತಿಯಲ್ಲಿ ಪೂರ್ಣಗೊಳ್ಳುತ್ತೆ. ತಮ್ಮ ಶಕ್ತಿ ಯುಕ್ತಿ ಸಮಯವನ್ನೆಲ್ಲ ಮಠದ ಕಾರ್ಯಗಳಿಗೋಸ್ಕರ ಮುಡುಪಾಗಿಟ್ಟು ದುಡಿಯೋದಕ್ಕೆ ಅಂತ ಯುವಕ ಯುವತಿಯರ 2 ತಂಡಗಳು ರೂಪುಗೊಳ್ಳುತ್ತವೆ. ಆ ತಂಡಗಳಿಗೆ ಸ್ವಯಂ ಪೇಜಾವರ ಶ್ರೀಗಳೇ ಆಂಜನೇಯ ಯುವಕ ಮಂಡಳಿ ಮತ್ತು ಲಕ್ಷ್ಮೀ ಶೋಭಾನ ಮಹಿಳಾ ಮಂಡಳಿ ಅಂತ ಹೇಳಿ ನಾಮಕರಣವನ್ನು ಮಾಡ್ತಾರೆ. ಆಮೇಲೆ ಮಠದಲ್ಲಿ ಶ್ರೀನಿವಾಸ ಕಲ್ಯಾಣ ಇತ್ಯಾದಿ ಕಾರ್ಯಗಳನ್ನು ನಡೆಸೋದಕ್ಕೋಸ್ಕರ ಶ್ರೀಮತಿ ಉಷಾ ಪದ್ಮನಾಭಯ್ಯ ಅನ್ನೋರು ಶ್ರೀನಿವಾಸ ದೇವರ ಮತ್ತು ಪದ್ಮಾವತಿ ಅಮ್ಮನವರ ವಿಗ್ರಹಗಳನ್ನು ನೀಡ್ತಾರೆ. ಅಲ್ಲಿಂದ ಆಚೆಗೆ ಮಠದಲ್ಲಿ ಶ್ರೀನಿವಾಸ ಕಲ್ಯಾಣದ ಆಚರಣೆ ಪ್ರಾರಂಭವಾಗುತ್ತೆ. ಆಮೇಲೆ ಪ್ರತಿ ಗುರುವಾರ ಮಠದ ಪ್ರಾಂಗಣದಲ್ಲಿ ರಥೋತ್ಸವವನ್ನು ನಡೆಸೋದಕ್ಕೋಸ್ಕರ ರಥದ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಬೆಳ್ಳಿ ಧರ್ಮದಂಡವನ್ನು, ಪಲ್ಲಕ್ಕಿ ಉತ್ಸವ ನಡೆಸೋದಕ್ಕೆ ಪಲ್ಲಕ್ಕಿಯನ್ನು, ತೊಟ್ಟಿಲೋತ್ಸವ ನಡೆಸೋದಕ್ಕೆ ಬೆಳ್ಳಿ ತೊಟ್ಟಿಲನ್ನು, ದೊಡ್ಡ ದೊಡ್ಡ ದೀಪದ ಕಂಬಗಳನ್ನು PV ಕುಲಕರ್ಣಿ ಅವರು ನೀಡ್ತಾರೆ. ಆಮೇಲೆ ವಿಶೇಷ ಸಂದರ್ಭಗಳಲ್ಲಿ ಸಾರ್ವಜನಿಕವಾಗಿ ರಾಜ ಬೀದಿಗಳಲ್ಲಿ ರಥೋತ್ಸವವನ್ನು ನಡೆಸೋದಕ್ಕೋಸ್ಕರ ಭಕ್ತಾದಿಗಳೆಲ್ಲ ಸೇರಿಕೊಂಡು ಒಂದು ದೊಡ್ಡ ರಥವನ್ನು ಮಠಕ್ಕೆ ನೀಡ್ತಾರೆ. ಜ್ಞಾನ ಕಾರ್ಯ ನಿರಂತರವಾಗಿ ನಡೆಯೋದಕ್ಕೆ ವೇದವ್ಯಾಸ ಮಂದಿರ ನಿರ್ಮಾಣ ಆದ್ರೆ ಶ್ರಾದ್ದಾದಿ ಕರ್ಮಗಳೆಲ್ಲ ಯಾವ ಅಡ್ಡಿ ಆತಂಕಗಳು ಇಲ್ಲದೆ ನಡೆಯೋದಕ್ಕೆ ಮಠದ ಬೇಸ್ಮೆಂಟ್ ನಲ್ಲಿ ಒಂದು ವ್ಯವಸ್ಥೆ ಆಗುತ್ತೆ. ವೇದ ವಿದ್ಯೆಯನ್ನ ಬೆಂಬಲಿಸುವ ಸಲುವಾಗಿ ಹಿರಿಯ ವಿದ್ವಾಂಸರುಗಳಿಗೆ ಪ್ರಹ್ಲಾದ ಪ್ರಶಸ್ತಿ, ಕಿರಿಯ ವಿದ್ವಾಂಸರುಗಳಿಗೆ ಮಧ್ವ ಮಾಧವ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸುವ ವ್ಯವಸ್ಥೆ ಜಾರಿಗೆ ಬರುತ್ತೆ. ವ್ಯಾಸ ಪರಂಪರೆ, ದಾಸ ಪರಂಪರೆ ಈ 2 ಪರಂಪರೆಯನ್ನ ಗೌರವಿಸುವ ಕಾರ್ಯ ಇದಾಗಿರುತ್ತೆ. ಎಂತೆಂಥ ಮಹನೀಯರು ಈ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ, ಸ್ವೀಕರಿಸಿದ್ದಾರೆ ಗೊತ್ತಾ? ಇಂತಿಂಥವರೆಲ್ಲ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಅಂತಂದ್ರೆ ಈ ಮಠದ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಇಷ್ಟೆಲ್ಲ ಬೆಳವಣಿಗೆನೇ ಅಲ್ಲದೆ BDAನವರು ಅರ್ಧ ಕೊಟ್ಟು ಇನ್ನರ್ಧ ಜಾಗ ಉಳಿಸ್ಕೊಂಡಿದ್ರಲ್ಲ, ಆ ಜಾಗನೂ ಮಠದ್ದೇ ಅಂತ ಆಗೋಯ್ತು. ಅದು ಆಗೋಯ್ತಾ? ಅದೇಗಪ್ಪ? ಇಷ್ಟೆಲ್ಲ ಆಗ್ತಿರೋದು ನೋಡಿ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ BDAನವರು ಅವರಾಗವರೇ ಕೊಟ್ಬಿಟ್ರಾ? ಕೊಟ್ಬಿಡ್ತಾರೆ. ಅವ್ರು ಯಾಕೋ ಕೊಡ್ತಾರೆ? ಪರಿಶ್ರಮ ಹೋರಾಟ ಇಲ್ಲದೆ ಯಾವ ಕೆಲಸನೂ ಆಗಿಲ್ಲ ಈ ಮಠದಲ್ಲಿ. ಭಗವಂತನ ಬಗ್ಗೆ ಭಯಕೃತ್ ಭಯನಾಶನ ಅಂತ ಹೇಳ್ತಾರಲ್ಲ, ಅಂದ್ರೆ ಭಯ ಉಂಟು ಮಾಡೋನು ಅವನೇ, ಭಯ ನಿವಾರಣೆ ಮಾಡೋನು ಅವನೇ ಅಂತ. ಈ ಮಾತು ಅಕ್ಷರಶಃ ನಿಜ ಅನ್ಸೋದು ಈ ಮಠದ ಮಾತು ಕೇಳಿದಾಗ್ಲೇ. ಏನೇ ಕೆಲಸ ಮಾಡಕ್ ಹೋದ್ರು ಒಂದು ದೊಡ್ಡ ಸಮಸ್ಯೆ ಎದುರಾಗ್ಬಿಡುತ್ತೆ. ಇದಕ್ಕೆ ಪರಿಹಾರ ಏನಪ್ಪ ಅಂತ ನಾವು ಅಂದ್ಕೊಳ್ಳೋವಾಗ್ಲೇನೆ ಅದನ್ನ ಪರಿಹರಿಸೋರನ್ನು ಅವನೇ ಕಳಿಸ್ತಾನೆ. ಈಗ ಯಾರಪ್ಪ ಬಂದ್ರು ಆ ಅರ್ಧ ಜಾಗನೂ ಮಠಕ್ಕೆ ಕೊಡ್ಸೋದಕ್ಕೆ? ನಂದಕುಮಾರ್ ಅವರು ಅಧ್ಯಕ್ಷರಾಗಿ, RH ದೇಸಾಯಿ ಅವರು ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಸಮಯ ಅದು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಯಾರೋ ಬಂದು ಆ ಖಾಲಿ ಇದ್ದ ಜಾಗದಲ್ಲಿ ಕಾಂಪೌಂಡ್ ಹಾಕೋದಕ್ಕೆ ಶುರು ಮಾಡಿಬಿಡ್ತಾರೆ. ಗಾರ್ಡನ್ನಿಗೆ ಅಂತ ಮೀಸಲಾಗಿರೋ ಜಾಗದಲ್ಲಿ ಇವರು ಯಾರು ಹೀಗೆ ಬಂದು ಕಾಂಪೌಂಡ್ ಹಾಕ್ತಾ ಇದ್ದಾರೆ ಅಂತ ಕೇಳೋದಕ್ಕೆ ಹೋದರೆ, ಇದು ನಮಗೆ ಸ್ಯಾಂಕ್ಷನ್ ಆಗಿರೋ ಜಾಗ ಕಣ್ರಿ ಅಂತ ಅವ್ರು ಹೇಳ್ತಾರೆ. ವಾ, ಆ BDA ಅವರು ಅವ್ರ ಅಸಲಿ ಮುಖ ತೋರಿಸಿದ್ರು ಅನ್ನಿ.
ಅವ್ರ ಅಸಲಿ ಮುಖ ತೋರಿಸಿದ್ರು ನಕಲಿ ಮುಖ ತೋರಿಸಿದ್ರು ಅದರಿಂದ ಒಳ್ಳೇದಾಗಿದ್ದಂತೂ ಮಠಕ್ಕೆ ಅಲ್ವೇನ್ರಿ? ಹೌದು, ಮಠದ ಭಕ್ತರ ಮೂಲಕ ಒಬ್ಬೊಬ್ಬರೇ ಲಾಯರ್ಗಳು ಪರಿಚಯ ಆಗಿ ಆಮೇಲೆ ಅವರವರೇ ಖುದ್ದಾಗಿ ಆಸಕ್ತಿ ವಹಿಸಿ ಲೋಯರು, ಹೈಯರು, ಸುಪ್ರೀಮು ಅಂತ ಎಲ್ಲ ಕೋರ್ಟ್ಗಳಲ್ಲೂ ಹೋರಾಡಿ ಆ ಜಾಗ ಮಠಕ್ಕೆ ದಕ್ಕೋ ಹಾಗೆ ಮಾಡಿಬಿಟ್ರು. ಯಾರಪ್ಪ ಮಹಾನುಭಾವರು? ಅಜಯ್ ಕುಮಾರ್ ಪಾಟೀಲ್ ಅನ್ನೋ ಲಾಯರು ಎಲ್ಲ ಡಾಕ್ಯುಮೆಂಟ್ಸನ್ನು ಸ್ಟಡಿ ಮಾಡಿ ಈ ಜಾಗ ಪೂರ್ತಿ ಮಠಕ್ಕೆ ಸೇರಬೇಕು ಅಂತ ಸರ್ಕಾರದ ಆದೇಶ ಇದೆ, BDAನವರು ಪ್ರಾಯಶಃ ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ, ನೀವು ಹೋರಾಟ ಮಾಡಿದರೆ ಈ ಜಾಗ ಪೂರ್ತಿ ನಿಮಗೆ ಸೇರುತ್ತೆ, ಆದರೆ ಅದಕ್ಕೂ ಮೊದಲು ಒಂದು ಸ್ಟೇ ತರಬೇಕು ಅಂತ ಹೇಳಿ ಅಶೋಕ್ ಹಾರ್ನಳ್ಳಿ ಅಂಥ ಅಡ್ವೊಕೇಟ್ನ ಹಿಡಿದು ಕೋರ್ಟಿಂದ ಸ್ಟೇ ಆರ್ಡರ್ ತಂದು ಬಿಡ್ತಾರೆ. ಆಮೇಲೆ ಕೇಸನ್ನು ಅವರೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಈ ಮಠದ ವಿಷಯದಲ್ಲಿ ಎಲ್ಲದರಲ್ಲೂ ಮೊದಲು ವಿಘ್ನನೇ ಆಗಿ ಆಮೇಲೆ ಜಯ ಸಾಧಿಸಿರೋದು ಅಲ್ವಾ? ಇಲ್ಲೂ ಹಾಗೆ ಆಗುತ್ತೆ. ಲೋವರ್ ಕೋರ್ಟಲ್ಲಿ ಕೇಸ್ ಬಿದ್ದು ಹೋಗುತ್ತೆ. ಅಂದ್ರೆ ನಾವು ಕೇಸ್ ಸೋತು ಜಾಗ ಆಪೋಸಿಟ್ ಪಾರ್ಟಿಗೆ ಸೇರಿದ್ದು ಅಂತ ಜಡ್ಜ್ಮೆಂಟ್ ಬಂದ್ಬಿಡ್ತಾ? ಇಲ್ಲ ಇಲ್ಲ ಇಲ್ಲ, ನಮಗೂ ಇಲ್ಲ ಅವ್ರಿಗೂ ಇಲ್ಲ. ಪಾರ್ಕ್ ಅಂತ ಹೇಳಿರೋದ್ರಿಂದ ಅದನ್ನು ಪಾರ್ಕ್ ಆಗೇ ಮಾಡತಕ್ಕದ್ದು ಅಂತ ತೀರ್ಪು ಬಂದುಬಿಡುತ್ತೆ. ಒಟ್ಟಿನಲ್ಲಿ ಮಠಕ್ಕೆ ಹಿನ್ನಡೆ ಆಗುತ್ತೆ. ಅಲ್ಲಪ್ಪ, ಪ್ರತಿಷ್ಠಾಪನೆ ಆಗಿ ಗುರುಗಳ ವಿಶೇಷ ಸನ್ನಿಧಾನ ಇದೆ ಅಂತ ಆದಮೇಲೂ ಕೋರ್ಟಲ್ಲಿ ಯಾಕಪ್ಪ ಹಿನ್ನಡೆ ಆಯಿತು? ಕೃಷ್ಣ ಪರಮಾತ್ಮನೇ ಆಗಿದ್ರು ಕಾಲನೇಮಿಯ ಎದುರು, ಜರಾಸಂಧನ ಎದುರು ಸೋತವನಂತೆ ನಟಿಸಿ ಆಮೇಲೆ ಗೆಲ್ತಾನೆ. ಸೋಲು ಗೆಲುವಿನ ಸೋಪಾನ ಅಂತ ನಿರೂಪಿಸೋದಕ್ಕೆ, ಸೋತವರಲ್ಲಿ ಆತ್ಮಸ್ಥೈರ್ಯವನ್ನು ಮೂಡಿಸೋದಕ್ಕೆ ಹರಿಗುರುಗಳು ಆಡೋ ನಾಟಕನಪ್ಪ ಅವು. ಹೌದು ಸುಶೀಲ, ಈಗಲೂ ಅಷ್ಟೇ. ಸ್ವಲ್ಪ ಹಿನ್ನಡೆಯಾಯಿತು ಅಂದಾಕ್ಷಣಕ್ಕೆ ರಾಘವೇಂದ್ರ ಸೇವಾ ಸಮಿತಿಯವರು ಎದೆಗುಂದಲಿಲ್ಲ. ದೇವತಾ ಕಾರ್ಯ ಮಾಡೋದ್ರಲ್ಲಿ ತಮ್ಮಿಂದನೇ ಏನಾದರೂ ಅಪಚಾರ ಆಗಿಬಿಟ್ಟಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಅವರು ಖ್ಯಾತ ಜ್ಯೋತಿಷಿಗಳಾದ ವಿಘ್ನೇಶ್ ಭಟ್ ಅವರ ಬಳಿಗೆ ಹೋಗ್ತಾರೆ. ನೋಡಿ, ಶಾಸ್ತ್ರದ ಪ್ರಕಾರ ನೀವು ಹೇಳ್ತಿರೋ ಜಾಗದಲ್ಲಿ ಒಂದು ಹುತ್ತಾಯಿತು. ಕೆಲಸ ನಡೀತಿರಬೇಕಾದ್ರೆ ನಿಮ್ಮ ಕಡೆಯವರು ಯಾರೋ ಅದನ್ನು ಒಡೆದು ಹಾಕಿದ್ದಾರೆ. ಹಾಗಾಗಿ ಈ ಕಾರ್ಯಕ್ಕೆ ನಾಗದೋಷ ಅಂಟಿದೆ. ಜೊತೆಗೆ ಈ ಕೆಲಸ ಮಾಡೋದಕ್ಕೆ ಮುಂಚೆ ನೀವು ಗ್ರಾಮ ದೇವತೆಯ ಅನುಮತಿ ಪಡೆದಿಲ್ಲ. ಹಾಗಾಗಿ ಆಕೆ ಸಿಟ್ಟಿಗೂ ಒಳಗಾಗಿದ್ದೀರಿ. ಆ ಜಾಗದಲ್ಲಿ ನಾಗ ಪ್ರತಿಷ್ಠೆ ಮಾಡ್ತೀವಿ ಅಂತ ಈ ಕೂಡಲೇ ಸಂಕಲ್ಪ ಮಾಡಿ. ಅಲ್ಲದೆ ನಿಮ್ಮ ಏರಿಯಾದ ಗ್ರಾಮ ದೇವತೆ ನಾಗಶೆಟ್ಟಿಹಳ್ಳಿ ಬಸ್ ಸ್ಟಾಪ್ ಹತ್ರ ಇರೋ ಮಾರಮ್ಮನ ಗುಡಿನಲ್ಲಿ ಒಂದು ಪೂಜೆ ಮಾಡಿಸಿ. ಅಲ್ಲಿಂದ ಆಚೆಗೆ ನಿಮ್ಮ ಕೆಲಸಗಳಿಗೆ ಅಡ್ಡಿ ಆತಂಕಗಳು ಅನ್ನೋದೇ ಇರೋಲ್ಲ. ವಿಘ್ನೇಶ ಭಟ್ರು ಹೀಗೆ ಹೇಳಿದ್ರು, ಇವರು ಅದೇ ಥರ ನಡ್ಕೊಂಡ್ರು. ರೀ, ಇಲ್ಲಿ ರಾಯರ ವಿಶೇಷ ಸನ್ನಿಧಾನ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿನೇ. ಅದು ಹೇಗೆ ಸುಶೀಲ? ಮಂತ್ರಾಲಯದಲ್ಲಿ ಮಂಚಾಲಮ್ಮನಿಗೆ ಮೊದಲ ಪೂಜೆ ಆಗಬೇಕು ಅನ್ನೋ ಆದೇಶದ ಥರ ಇಲ್ಲೂ ಗ್ರಾಮ ದೇವತೆಗೆ ಪೂಜೆ ಆಗಬೇಕು ಅನ್ನೋ ಆದೇಶ ಬಂತು ಅಂದರೆ ಅದು ರಾಯರ ಆದೇಶ ಅಂತಾನೆ ತಾನೆ? ನೀನು ಹೇಳ್ತಿರೋದು ತರ್ಕಬದ್ಧವಾಗೇ ಇದೆ. ಆಮೇಲೆ ಅವ್ರು ಹೇಳ್ದಾಗೆ ಅಲ್ಲಿಂದ ಆಚೆಗೆ ಕಹಾನಿ ಮೇಲೆ ಟ್ವಿಸ್ಟ್ ಅನ್ನೋ ಹಾಗೆ ಎಲ್ಲಾನು ಚೇಂಜಾ? ಯಾವ ಅಜಯ್ ಕುಮಾರ್ ಪಾಟೀಲ್ ಅವರು ಲೋವರ್ ಕೋರ್ಟಲ್ಲಿ ಕೇಸನ್ನು ಗೆಲ್ಲೋದಕ್ಕೆ ಆಗಲಿಲ್ವೋ ಅದೇ ಪಾಟೀಲ್ ಅವರು ಹೈಕೋರ್ಟಲ್ಲಿ ಕೇಸ್ ಹಾಕಿ ಕೇಸನ್ನು ಗೆದ್ದು ಕೊಡ್ತಾರೆ. ಓ ವಾವ್, ಹೌದಾ? ಹಾಗಾದ್ರೆ ಆಪೋಸಿಟ್ ಪಾರ್ಟಿಯವರು ಬಿಟ್ಕೊಟ್ರಾ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದ್ರಾ? ಬಿಟ್ಬಿಡ್ತಾರ? ಅವರು ಕಡೆಯ ತನಕ ಪ್ರಯತ್ನ ಪಟ್ಟೇ ಪಟ್ಟರು. ಸುಪ್ರೀಂ ಕೋರ್ಟಲ್ಲಿ ಒಂದು ಪ್ರೊಸೀಡಿಂಗ್ ಅಟೆಂಡ್ ಮಾಡೋದಕ್ಕೆ 1,00,000 ರೂಪಾಯಿ ಚಾರ್ಜ್ ಮಾಡುವಂತಹ ಎಮಿನೆಂಟ್ ಅಡ್ವೊಕೇಟ್ ಚಂದ್ರಶೇಖರ್ ಅಂತ, ಅಂಥವರು ನಮ್ಮ ಪರವಾಗಿ ವಾದ ಮಾಡೋದಕ್ಕೆ ಮುಂದೆ ಬಂದರು. ಸುಪ್ರೀಂ ಕೋರ್ಟಲ್ಲಿ ನಮ್ಮ ಕೇಸ್ ಅಡ್ಮಿಟ್ಟೇ ಆಗದೇ ಇರೋ ಥರ ರಿಜಿಸ್ಟ್ರಾರ್ ಲೆವೆಲಲ್ಲಿ ಅದನ್ನು ಹೊಡೆದು ಹಾಕಿಬಿಟ್ರು. ಹೌದಾ? ಹಾಗಿದ್ರೆ ಇಷ್ಟಕ್ಕೆ ಅವ್ರು ಎಷ್ಟು ಚಾರ್ಜ್ ಮಾಡಿದ್ರಪ್ಪ? ಚಂದ್ರಶೇಖರ್ ಅವರು 10,000, ಅಜಯ್ ಕುಮಾರ್ ಪಾಟೀಲ್ ಅವರು 1,00,000 ತಾವೇ ಹಾಕಿ ಒಟ್ಟು 1,10,000 ರೂಪಾಯಿಗಳನ್ನು ಮಠಕ್ಕೆ ಕಾಣಿಕೆಯಾಗಿ ಕೊಟ್ಟು ನಿಮ್ಮ ಮಠ ಒಳ್ಳೆಯ ಶ್ರದ್ಧಾ ಕೇಂದ್ರವಾಗಿ ಬೆಳೀಲಿ ಅಂತ ಹಾರೈಸಿದ್ರು. ವಾಹ್, ಈಗ ನಾವಿಬ್ರು ಒಪ್ಕೋತೀವಿ. ಸಂಜಯ ನಗರದಿ ನೆಲೆ ನಿಂತಿಹರು ಶ್ರೀರಾಘವೇಂದ್ರರು, ಇದು ಸತ್ಯ. ಈಗ ನಾವು ಈ ಮಾತನ್ನ 100ಕ್ಕೆ 100 ಒಪ್ಕೋತೀವಿ. ಶಬಾಷ್ ಶಬಾಷ್. ಆದರೆ ಇದು ಇಲ್ಲಿಗೆ ಮುಗಿಯಲ್ಲ.
ಕೋರ್ಟ್ ತೀರ್ಪು ಬಂದಾಕ್ಷಣ ಎಲ್ಲ ನಮ್ಮ ಕೈ ಸೇರಿದ ಹಾಗಾಗೋಲ್ಲ. ಅಧಿಕೃತವಾಗಿ ಅದು ನಮ್ಮ ಹೆಸರಿಗೆ ರಿಜಿಸ್ಟರ್ ಆದ್ರೇ ಅದು ನಮ್ಮದು ಅಂತ ಆಗೋದು. ಓ, ಈಗ ಇದಕ್ಕೆ ಯಾರನ್ನು ಕಳಿಸಿದ್ರಪ್ಪ ರಾಘವೇಂದ್ರ ಸ್ವಾಮಿಗಳು? ರಾಯರೇ ಕಳಿಸಿಕೊಟ್ರೇನೋ ಅನ್ನೋ ಹಾಗೆ ಶ್ಯಾಮ್ ಭಟ್ ಅನ್ನೋರು BDA ಕಮಿಷನರ್ ಆಗಿ ಬರ್ತಾರೆ. ಉಮೇಶ್ ಭಟ್ ಅಂತ ಅವರು ಅಂಕೋಲಾ ಕ್ಷೇತ್ರದ MLA, ಅವರು ಶ್ಯಾಮ್ ಭಟ್ರ ಅತ್ಯಂತ ಆತ್ಮೀಯ ಸ್ನೇಹಿತರು. ಈ ಉಮೇಶ್ ಭಟ್ ಅವರ ಅತ್ಯಂತ ಆತ್ಮೀಯ ಸ್ನೇಹಿತರು ನಾಗೇಂದ್ರ ಅನ್ನೋರು ಪರಿಮಳ ಭವನದ ನಿರ್ಮಾಣ ಕಾರ್ಯದಲ್ಲಿ ಬಹಳ ಸಹಾಯ ಮಾಡಿದಂಥವ್ರು. ಉಮೇಶ್ ಭಟ್ ಮತ್ತು ನಾಗೇಂದ್ರ ಅವರು, ಸ್ವಾಮಿ, ಕೋರ್ಟ್ ಆರ್ಡರ್ ಮತ್ತು ಗೌರ್ಮೆಂಟ್ ಆರ್ಡರ್ ಎರಡನ್ನೂ ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ಅಂತ ಹೇಳಿ BDA ಕಮಿಷನರ್ ಆಗಿದ್ದಂತಹ ಶ್ಯಾಮ್ ಭಟ್ರ ಮೇಲೆ ಒತ್ತಡವನ್ನು ತರ್ತಾರೆ. ಹಾಗೆಯೇ ಮಠದ ವತಿಯಿಂದ ರವೀಂದ್ರ ದೇಸಾಯಿ ಅವರು, RP ರಾವ್ ಅವರು, ಕೃಷ್ಣರಾವ್ ಅವರು ಮತ್ತು ಅಕ್ಷಯ್ ಆನಗಲ್ ಅವರು, ಇವರುಗಳಿಗೆ ನೀವು ಪ್ರತಿನಿತ್ಯ BDA ಆಫೀಸ್ಗೆ ಹೋಗಿ ಅವರ ಮೇಲೆ ಒತ್ತಡವನ್ನು ತರಬೇಕು ಅಂತ ಹೇಳ್ತಾರೆ. ಇವರ ಎಲ್ಲರ ಒತ್ತಡಕ್ಕೆ ಮಣಿದು ಗೌರ್ಮೆಂಟ್ ಆರ್ಡರ್ ಮತ್ತು ಕೋರ್ಟ್ ಆರ್ಡರ್ ಎರಡನ್ನೂ ಅಧ್ಯಯನ ಮಾಡಿದಂತಹ ಶ್ಯಾಮ್ ಭಟ್ರಿಗೆ BDA ಕಡೆಯಿಂದ ತಪ್ಪಾಗಿದೆ ಅನ್ನೋದು ಮನವರಿಕೆ ಆಗುತ್ತೆ. ಆ ಕೂಡಲೇ ಅವರು ತಿದ್ದುಪಡಿಗಳು ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಸೂಚಿಸಿ ಇಡೀ ಜಾಗ ದೇವಸ್ಥಾನಕ್ಕೆ ಸೇರಬೇಕು ಅಂತ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ನಿಗದಿಯಾದಂತಹ ಮೊತ್ತವನ್ನು ಕಟ್ಟಿ ಹಕ್ಕುಪತ್ರವನ್ನು ಪಡೆಯತಕ್ಕದ್ದು ಅಂತ ಸಮಿತಿಗೆ ಪತ್ರವನ್ನು ಕಳಿಸ್ಕೊಡ್ತಾರೆ. ಅಬ್ಬಾ, ಅಂತೂ ಮಠಕ್ಕೆ ಸಮಸ್ಯೆ ಬಂದಾಗಲೆಲ್ಲ ಯಾರಾದರೂ ಒಬ್ಬರು ಸ್ವಯಂ ಪ್ರೇರಿತರಾಗಿ ಬಂದು ಸಮಸ್ಯೆ ಬಗೆಹರಿಸಿ ಮಠದ ಬೆಳವಣಿಗೆಗೆ ಕೈ ಹಚ್ಚೋದು ಅಂದರೆ ಸುಮ್ಮನೆನಾ? ಬರಕ್ಕೆ ಅವ್ರು ಯಾರು? ರಾಯರು ಪ್ರೇರಣೆ ಕೊಡ್ತಾರೆ, ಅವರು ಬರ್ತಾರೆ. ಅಂಥವ್ರನ್ನೆಲ್ಲ ನೆನೆಸ್ಕೊಳಕ್ಕಂತಾನೆ ಇದನ್ನೆಲ್ಲ ಒಂದು ಕಥಾ ರೂಪದಲ್ಲಿ ಬರೆದಿರ್ತಿದ್ದೀರಲ್ಲ, ನಿಮ್ಮ ಶ್ರಮನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಪ್ಪ. ತಾಂಕು ಪುಟ್ಟ, ತಾಂಕು ತಾಂಕು. ಆದರೆ ಅದು ಇಲ್ಲಿಗೆ ಮುಗಿಯೋಲ್ಲ. ಗೊತ್ತು, ಇನ್ನು BDAಗೆ ದುಡ್ಡು ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಕ್ಕೆ ಹಣ ಸೇರಿಸ್ಬೇಕು. ಕರೆಕ್ಟಾಗಿ ಹೇಳಿದ್ವಿ. ಆದರೆ ಈಗ ಎಲ್ಲ ದೋಷಗಳು ನಿವಾರಣೆಯಾಗಿ ರಾಯರ ಪೂರ್ಣಾನುಗ್ರಹ ಆಗಿರೋದ್ರಿಂದ ಮುಂದಿನ ಕೆಲಸ ಎಲ್ಲ ಹೂವಿನ ಸರ ಎತ್ತದ ಹಾಗೆ ಆಗೋಯ್ತು. ಮುಂದಿನ ಕೆಲಸಗಳಿಗೆ ಧನ ಸಂಗ್ರಹ ಆಗಬೇಕಲ್ಲ. ಅದಕ್ಕೆ ಯೋಜನೆಗಳನ್ನು ಹಾಕೋದಕ್ಕೋಸ್ಕರ ಕಮಿಟಿಯವರು ಒಂದು ಮೀಟಿಂಗ್ ಕರೀತಾರೆ. ಆ ಮೀಟಿಂಗಲ್ಲಿ ಒಂದಷ್ಟು ಚರ್ಚೆ ಆಗಿ ಹೇಗೆ ತೀರ್ಮಾನ ಆಗುತ್ತೆ, ನಾವು ಭೂದಾನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ. ಅದರ ಪ್ರಕಾರ ಮಠಕ್ಕೆ ಭೂಮಿಯನ್ನು ದಾನವಾಗಿ ನೀಡುವಂತಹ ಒಂದು ಅವಕಾಶವನ್ನು ಭಕ್ತಾದಿಗಳಿಗೆ ಕಲ್ಪಿಸಿಕೊಡೋಣ. 1 ಸ್ಕ್ವೇರ್ ಫುಟ್ ಭೂಮಿಗೆ 400 ರೂಪಾಯಿಗಳು ಅಂತ ನಿಗದಿ ಮಾಡಿ ಭಕ್ತರು ಎಷ್ಟು ಹಣವನ್ನು ಕೊಡ್ತಾರೋ ಅಷ್ಟು ಸ್ಕ್ವೇರ್ ಫೀಟ್ ಭೂಮಿಯನ್ನು ಮಠಕ್ಕೆ ದಾನ ಮಾಡಿದಂತೆ ಅವರಿಂದ ಸಂಕಲ್ಪ ಮಾಡಿಸೋಣ. ಹೀಗೆ ತೀರ್ಮಾನ ಮಾಡಿ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಪ್ರಕಟಣೆ ನೋಡ್ತಿದ್ದ ಹಾಗೆ ನಮ್ಮ ಪಿತೃಗಳ ಹೆಸರಿನಲ್ಲಿ ನೇರವಾಗಿ ಭೂದಾನ ಮಾಡುವಂಥ ಅವಕಾಶ ಸಿಕ್ತು ಅಂತ ಜನ ಕೈಯಲ್ಲಿ ದುಡ್ಡು ಹಿಡ್ಕೊಂಡು ಹೇಗೆ ಕ್ಯೂ ನಿಂತಿದ್ರು ಗೊತ್ತಾ? ನಮ್ಮ ಪಿತೃಗಳ ಹೆಸರಿನಲ್ಲಿ 100, 200, 300 ಸ್ಕ್ವೇರ್ ಫೀಟ್ಗಳನ್ನ ಕೊಡ್ತೀವಿ ಅಂತ ಮುಂದೆ ಬಂದ್ರು. ಕೇವಲ 28 ದಿನಗಳಲ್ಲಿ ಇದ್ದಿದ್ದ 10,000 ಸ್ಕ್ವೇರ್ ಫೀಟ್ ಜಾಗನೂ ಮುಗಿದೋಯ್ತು. ಆದರೆ ದಾನಿಗಳ ಸಂಖ್ಯೆ ಮಾತ್ರ ಕಡಿಮೆ ಆಗಲಿಲ್ಲ. ಇನ್ನು ಮುಂದೆ ಭೂದಾನದ ಹೆಸರಿನಲ್ಲಿ ಹಣ ಸ್ವೀಕರಿಸೋದಕ್ಕೆ ಆಗಲ್ಲ, ಸುಳ್ಳು ಸಂಕಲ್ಪ ಮಾಡೋಕ್ಕಾಗಲ್ಲ. ಆದ್ರಿಂದ ದಾನಿಗಳು ಯಾರಾದರೂ ಕಟ್ಟಡ ನಿರ್ಮಾಣಕ್ಕೆ ಹಣ ಕೊಡಬಹುದು ಅಂತ ಪ್ರಕಟಣೆ ಮಾಡಿದ್ರು. ಕೆಲವರು ಅದಕ್ಕೂ ಕೊಟ್ಟರು. ಹೇಗೆ ಜನಬಲ, ಧನಬಲ, ಗುರುಬಲ, ದೈವಬಲ ಈ ಎಲ್ಲ ಬಲಗಳ ಸಂಯೋಗದಿಂದಾಗಿ ಕೈತಪ್ಪಿ ಹೋಗಿದ್ದ ಜಾಗ ಮತ್ತೆ ಇವರದಾಗತ್ತೆ. ಆಮೇಲೆ ಕಟ್ಟಡದ ವಿನ್ಯಾಸದ ಬಗ್ಗೆ ಎಲ್ಲರ ಸಲಹೆಗಳನ್ನು ಕೇಳಲಾಗತ್ತೆ. ಸುಸಜ್ಜಿತವಾದಂತಹ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿರುವಂತಹ ಒಂದು ಫಂಕ್ಷನ್ ಹಾಲ್ ಆಗಬೇಕು ಅಂತ ಎಲ್ಲರೂ ಸಲಹೆ ಕೊಡ್ತಾರೆ. ಆಮೇಲೆ ಈಗ ನಗರದಲ್ಲಿ ಆರೋಗ್ಯದ ಸಮಸ್ಯೆ ವಿಪರೀತವಾಗಿರೋದರಿಂದ ಮತ್ತು ಬೆಂಗಳೂರಿನಲ್ಲಿ ಎಲ್ಲೂ ಒಂದು ಧನ್ವಂತರಿಯ ದೇವಸ್ಥಾನ ಇಲ್ಲದೇ ಇರೋದರಿಂದ ನಮ್ಮಲ್ಲಿ ಸಣ್ಣದಾಗಿ ಒಂದು ಧನ್ವಂತರಿ ಗುಡಿಯನ್ನು ಕಟ್ಟೋಣ, ಬೇಕಾದರೆ ಧನ್ವಂತರಿ ಮೂರ್ತಿಯನ್ನು ನಾನೇ ತಂದು ಕೊಡ್ತೀನಿ ಅಂತ MA ಕುಲಕರ್ಣಿಯವರು ಸಲಹೆ ಕೊಡ್ತಾರೆ. ಆಮೇಲೆ ಪ್ರಥಮ ಪೂಜಿತ ಅಂತ ಕರೆಸ್ಕೊಳ್ಳೋ ಗಣೇಶನ ಗುಡಿನೇ ಇಲ್ಲಿ ಇಲ್ಲ, ಹಾಗಾಗಿ ಸಣ್ಣದಾಗಿ ಒಂದು ಗಣೇಶನ ಗುಡಿಯನ್ನು ಕಟ್ಟೋಣ ಅಂತ KJ ರಾವ್ ಅವರು ಸಲಹೆ ಕೊಡ್ತಾರೆ. ಬೇಕಾದರೆ ಗಣೇಶನ ಮೂರ್ತಿಯನ್ನು ನಾನು ತಂದು ಕೊಡ್ತೀನಿ ಅಂತ RP ರಾವ್ ಅವರು ಹೇಳ್ತಾರೆ. ಮೊದಲೇ ಸಂಕಲ್ಪ ಮಾಡಿದ್ದ ಹಾಗೆ ನಾಗ ಪ್ರತಿಷ್ಠೆ ಮಾಡುವಂತಹ ಜವಾಬ್ದಾರಿಯನ್ನು ನಾಗರಾಜರಾವ್ ಅವರು ವಹಿಸ್ಕೋತಾರೆ. ಈ ಎಲ್ಲರ ಅಭಿಪ್ರಾಯಗಳನ್ನು ಸಾಕಾರಗೊಳಿಸಿ ವಿನ್ಯಾಸ ಮಾಡುವಂತಹ ಜವಾಬ್ದಾರಿಯನ್ನು
ರಾಘವೇಂದ್ರ ಕುಲ್ಲಳ್ಳಿಯವರು ವಹಿಸಿಕೊಂಡು ಚೀಫ್ ಆರ್ಕಿಟೆಕ್ಟ್ ಆಗಿ ನಿಯೋಜನೆಗೊಳ್ತಾರೆ. ಹಾಗೆ ಸ್ಟ್ರಕ್ಚರಲ್ ಎಂಜಿನಿಯರ್ ಆಗಿ ಪ್ರಹ್ಲಾದ್ ದೇಶಪಾಂಡೆ ಅವರು ನೇಮಕಗೊಳ್ತಾರೆ. ಹೀಗೆ ಕಟ್ಟಡದ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. ಅಪ್ಪ, ಇಲ್ಲೂ ಭೂಮಿ ಪೂಜೆ ನೆರವೇರಿಸ್ಕೊಟ್ಟವರು ಪೇಜಾವರ ಇಲ್ಲ 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 ಅಷ್ಟೊತ್ತಿಗಾಗಲೇ ಪೇಜಾವರ ಶ್ರೀಗಳು ಉಡುಪಿಯಲ್ಲಿ 5ನೇ ಬಾರಿಗೆ ಪರ್ಯಾಯಕ್ಕೆ ಕೂತು ಬಿಟ್ಟಿದ್ರು. ಅಂದರೆ 2 ವರ್ಷ ಅವರು ಅಲ್ಲಾಡೋ ಹಾಗಿರಲಿಲ್ಲ. ಹಾಗಾಗಿ ಅವರ ಇಚ್ಛೆಯ ಮೇರೆಗೆ ಉತ್ತರಾದಿ ಮಠಾಧೀಶರಾದಂತಹ ಶ್ರೀ ಸತ್ಯಾತ್ಮ ತೀರ್ಥರ ಅಮೃತ ಹಸ್ತದಿಂದ ದುರ್ಮುಖಿ ನಾಮ ಸಂವತ್ಸರ ಆಷಾಢ ಶುಕ್ಲ ಚತುರ್ದಶಿಯ ದಿವಸ ಅಂದರೆ 2016ನೇ ಇಸವಿ ಜುಲೈ 18ನೇ ತಾರೀಕು ಸೋಮವಾರ ಭೂಮಿ ಪೂಜೆ ನೆರವೇರುತ್ತೆ. ಕನ್ಸ್ಟ್ರಕ್ಷನ್ ಯಾವಾಗ ಮುಗ್ದಿದ್ದಪ್ಪ? 2021 ಜೂನ್ ವೇಳೆಗೆ ನಿರ್ಮಾಣ ಕಾರ್ಯ ಪೂರ್ತಿ ಮುಗಿದು ಹೋಗುತ್ತೆ. 2021 ಜುಲೈ 1ನೇ ತಾರೀಕು ವಿಘ್ನೇಶ ಭಟ್ ಅವರಿಂದ ಮೊದಲು ನಾಗಪ್ರತಿಷ್ಠೆ ನೆರವೇರುತ್ತೆ. ಜುಲೈ 15ನೇ ತಾರೀಕು ಗುರುವಾರ ಶ್ರೀ ಧನ್ವಂತರಿ ಹಾಗೂ ಶ್ರೀ ಗಣಪತಿ ದೇವರ ಪ್ರತಿಷ್ಠಾಪನೆ ಆಗುತ್ತೆ. ಅದರ ಜೊತೆಗೆ ಆಗುವಂಥದ್ದು ಪರಿಮಳ ಮಂದಿರದ ಉದ್ಘಾಟನೆ. ಈ ಉದ್ಘಾಟನಾ ಕಾರ್ಯವನ್ನು ನಡೆಸ್ಕೊಡೋದು ಯಾರು ಗೊತ್ತಾ? ಮಂತ್ರಾಲಯದ ಗುರುಗಳಾದಂತಹ ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರ ಕರಕಮಲ ಸಂಜಾತರಾದಂತಹ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು. ಹೀಗೆ ಎಂತೆಂಥ ಕಠಿಣ ಸವಾಲುಗಳು ಎದುರಾದರೂ ಕೂಡ ಎದೆಗುಂದದೆ ಉತ್ಸಾಹ ಕಳ್ಕೊಳ್ಳದೆ ಮುಂದುವರೆದಿದ್ದಕ್ಕೆ ರಾಘವೇಂದ್ರ ಸೇವಾ ಸಮಿತಿ ಇವತ್ತು ಭವ್ಯವಾದ ಬೃಹತ್ತಾದ ಸರ್ವ ವಿಧದಲ್ಲೂ ಸುಸಜ್ಜಿತವಾದ ಪರಿಮಳ ಮಂದಿರ ಕಟ್ಟಡದೊಂದಿಗೆ ತನ್ನ ಸೇವಾ ಕಾರ್ಯವನ್ನು ಮುಂದುವರಿಸ್ತಾ ಇರೋದು. ಇವತ್ತು ಮಠದಲ್ಲಿ ಎಂತೆಂಥ ಕಾರ್ಯಕ್ರಮಗಳು ನಡೆಯುತ್ತವೆ ಗೊತ್ತಾ? ಶ್ರೀರಾಮನವಮಿ, ಅಕ್ಷಯ ತೃತೀಯ, ನರಸಿಂಹ ಜಯಂತಿ, ಆಶ್ಲೇಷ ಬಲಿ, ಉಪಾಕರ್ಮ, ಗಣೇಶ ಚತುರ್ಥಿ, ಚಾತುರ್ಮಾಸ, ಧಾತ್ರಿ ಹವನ, ಮಧ್ವನವಮಿ, ಧನ್ವಂತರಿ ಹೋಮ, ಗುರು ಸಾರ್ವಭೌಮರ ವರ್ಧಂತಿ, ಗುರು ಸಾರ್ವಭೌಮರ ಪಟ್ಟಾಭಿಷೇಕ, ಪ್ರಮುಖ ಯತಿಗಳ ಆರಾಧನೆಗಳು, ಪ್ರಮುಖ ದಾಸರ ಆರಾಧನೆಗಳು ಇವೆಲ್ಲ ನಡೆಯುತ್ತೆ. ಇವತ್ತು ಆಂಜನೇಯ ಯುವಕ ಮಂಡಳಿ, ಲಕ್ಷ್ಮೀ ಶೋಭಾನ ಮಹಿಳಾ ಮಂಡಳಿಯವರು ರಾಘವೇಂದ್ರ ಸೇವಾ ಸಮಿತಿಯವರ ಜೊತೆ ಸೇರಿ ತಮ್ಮ ಶಕ್ತಿ ಯುಕ್ತಿ ಸಮಯವನ್ನೆಲ್ಲ ಮಠದ ಕಾರ್ಯಗಳಿಗೆ ವಿನಿಯೋಗಿಸ್ತಾ ಮಠ 365 ದಿವಸವೂ ಧಾರ್ಮಿಕ ಚಟುವಟಿಕೆಗಳನ್ನು ಮುನ್ನಡೆಸ್ತಾ ಇದೆ. ಮಹಾಲಯ ಅಮಾವಾಸ್ಯೆಗೆ ಅವ್ರು ಮಾಡೋ ಅರೇಂಜ್ಮೆಂಟ್ಸ್ ಒಂದು ನೋಡಿಬಿಟ್ರೆ ಸಾಕು, ಮಠದಲ್ಲಿರೋ ಅಚ್ಚುಕಟ್ಟುತನ, ಕ್ಲೆನ್ಲಿನೆಸ್ಸು, ಶಾಸ್ತ್ರಕ್ಕೆ ಅವ್ರು ಕೊಡೋ ಪ್ರಾಧಾನ್ಯತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಎಷ್ಟೇ ಕರ್ತೃಗಳು ಬರಲಿ, ಪಿಂಡ ಶ್ರಾದ್ದ ಮಾಡೋ ಅಷ್ಟೂ ಜನಗಳಿಗೆ ಬೇರೆ ಬೇರೆ ಸಣ್ಣ ಸಣ್ಣ ತಪ್ಪಲೆಗಳಲ್ಲಿ ಅನ್ನ ಮತ್ತು ಪಾಯಸವನ್ನು ಸಿದ್ಧ ಮಾಡಿ ಇಟ್ಟಿರ್ತಾರೆ.
ಒಬ್ಬೊಬ್ಬರಿಗೂ ಅವರವರು ಕೂಡೋ ಜಾಗದಲ್ಲೇ ಶ್ರಾದ್ದ ಕರ್ಮ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ಮಠದ ವತಿಯಿಂದಲೇ ಹೊಂದಿಸಿ ಜೋಡಿಸಿ ಇಟ್ಟಿರ್ತಾರೆ. ದೊನ್ನೆಗಳಲ್ಲಿ ಅಕ್ಕಿ, ಕರಿ ಎಳ್ಳು, ತುಳಸಿ, ದರ್ಭೆ, ಗಂಧ, ಕೂರ್ಚ, ವಿಷ್ಣುಪಾದ, ವಿಶ್ವೇ ದೇವತೆಗಳು ಮತ್ತು ಪಿತೃದೇವತೆಗಳನ್ನು ಆವಾಹನೆ ಮಾಡೋದಕ್ಕೆ ಬೇಕಾದಂತಹ ದರ್ಭೆ ಬ್ರಾಹ್ಮಣರುಗಳು ಅವುಗಳನ್ನು ಇಟ್ಟುಕೊಳ್ಳಬೇಕಾದ ಕ್ರಮದಲ್ಲೇ ಜೋಡಿಸಿರ್ತಾರೆ. ಕರ್ತೃ ಸ್ನಾನ ಮಾಡಿಕೊಂಡು ಮಡಿ ಉಟ್ಟುಕೊಂಡು ಬಂದು ಕೂರೋದು, ಆಚಾರ್ಯರು ಹೇಳ್ತಾ ಹೋದ ಹಾಗೆ ಮಾಡ್ತಾ ಹೋಗೋದು, ಇಷ್ಟೇ ಅವನ ಕೆಲಸ. ಆಚಾರ್ಯರಾದರೂ ಅಷ್ಟೇ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾ ಅವನ ಪಾಡಿಗೆ ಅವನು ಏನಾದರೂ ಮಾಡಿಕೊಳ್ಳಿ ಅಂತ ಹೇಳಿ ಸ್ಪೀಡಾಗಿ ಮಂತ್ರ ಹೇಳ್ಕೊಂಡು ಹೋಗ್ಬಿಡೋದಿಲ್ಲ. ಪ್ರತಿಯೊಬ್ಬರನ್ನು ಅವರು ಗಮನಿಸ್ತಾ ಇರ್ತಾರೆ. ಸವ್ಯ ಅಪಸವ್ಯಗಳನ್ನು ಅನುಸರಿಸ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ನೋಡ್ತಾ, ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಅದನ್ನು ಗುರುತಿಸಿ ತಿದ್ದಿ ಅದರ ಮಹತ್ವವನ್ನು ಅವರಿಗೆ ವಿವರಿಸಿ ಹೇಳ್ತಾರೆ. ಶ್ರದ್ಧೆಯಿಂದ ಮಾಡೋದೇ ಶ್ರಾದ್ದ ಅನ್ನೋ ಮಾತನ್ನು ಅವರಿಗೆ ತಿಳಿಸಿಕೊಡ್ತಾರೆ. ಪಿಂಡ ವಿಸರ್ಜನೆ ಕಾರ್ಯವಾದರೂ ಅಷ್ಟೇ ಬಹಳ ಅಚ್ಚುಕಟ್ಟಾಗಿ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಕರ್ತೃಗಳಿಗೆ ಮತ್ತು ಅವ್ರ ಜೊತೆ ಬಂದವ್ರಿಗೆ ಮಾತ್ರ ಊಟ ಹಾಕಿ ಕಳಿಸ್ಕೊಟ್ಬಿಡಲ್ಲ. ಅವ್ರ ಜೊತೆ ಬರೋಕ್ಕಾಗದೇ ಇರೋ ಅವ್ರ ಮನೆಯವ್ರಿಗೂ ಕೂಡ ಪಿತೃಗಳ ಪ್ರಸಾದ ಲಭ್ಯ ಆಗಬೇಕು ಅನ್ನೋ ಕಾರಣಕ್ಕೆ ಮನೆಗೂ ಸ್ವಲ್ಪ ಪ್ರಸಾದನ ಕೊಟ್ಟು ಕಳಿಸ್ತಾರೆ. ಇದು ಪಿತೃಪಕ್ಷದ ವ್ಯವಸ್ಥೆ. ಇನ್ನು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಂತು ಅಂತಂದರೆ ನೋಡಬೇಕು ಇವರುಗಳ ಉತ್ಸಾಹನ. ಈ ಮಠದ ವೈಶಿಷ್ಟ್ಯ ಏನು ಗೊತ್ತಾ? ಮಧ್ಯಾರಾಧನೆಯ ದಿವಸ ಬೆಳಿಗ್ಗೆ ಅಲ್ಲಿ ನಡೆಯುವಂತಹ ಫಲಾಭಿಷೇಕ. ಫಲಾಭಿಷೇಕ ಅಂದ್ರೆ ಏನಪ್ಪ? ಫಲಾಭಿಷೇಕ ಅಂದ್ರೆ ಏನಪ್ಪ? ಅರ್ಗಿಣಿ ಬಾಯಿ ಬಿಟ್ಬಿಡ್ತು. ಎಷ್ಟು ಸರ್ತಿ ಕರಿತೀನಿ ಮಠಕ್ಕೆ ಬಂದರೆ ಅಲ್ಲಿ ಎಲ್ಲ ಎಷ್ಟು ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ ನೋಡ್ರೆ ಪುಣ್ಯನೂ ಬರುತ್ತೆ, ಟೈಮು ಪಾಸ್ ಆಗುತ್ತೆ ಅಂತ. ಒಂದು ದಿವಸನೂ ಬರಲ್ಲ. ಯಾವಾಗ ನೋಡಿದ್ರು ಆ TV ಮೊಬೈಲ್ ಮುಂದೆ ಕೂತಿರೋದು. ನಿನ್ನೂ ಸೇರಿಸ್ಕೊಂಡೆ ಹೇಳಿದ್ದು. ಹೋಗಲಿ ಬಿಡೋ ಸುಶೀಲ, ಮಕ್ಕಳನ್ನ ಯಾಕೆ ಬೈತೀಯ? ಗುರುಗಳಿಗೆ ಇವರ ಸೇವೆ ಬೇಕು ಅನಿಸಿದ ದಿವಸ ಅವರೇ ಇವರನ್ನು ಅಲ್ಲಿಗೆ ಕರೆಸ್ಕೋತಾರೆ. ಫಲಾಭಿಷೇಕ ಅಂದ್ರೆ ಏನು ಗೊತ್ತಾ ಪುಟ್ಟ? ಸೇಬು, ಸೀಬೆ, ದ್ರಾಕ್ಷಿ, ದಾಳಿಂಬೆ, ಮೂಸಂಬಿ, ಕಿತ್ತಳೆ, ಡ್ರೈ ಫ್ರೂಟ್ಸು, ಹೀಗೆ 10 ಬಗೆಯ ಹಣ್ಣುಗಳಿಂದ ಅಭಿಷೇಕವನ್ನು ಮಾಡುವಂಥದ್ದು. ಹಾ, ಅವೆಲ್ಲ ಅಷ್ಟಷ್ಟು ದಪ್ಪ ಇರುತ್ತೆ. ಅದರಿಂದ ಹೇಗಪ್ಪ ಅಭಿಷೇಕ ಮಾಡ್ತಾರೆ? ಅದನ್ನೆಲ್ಲ ಹಾಗೆ ಹಾಕ್ತಾರೆ ನಮ್ಮ. ಸುಲಿದು ಬಿಡಿಸಿ ಹೆಚ್ಚಿ ಎಲ್ಲ ಸಿದ್ಧ ಮಾಡಿ ಇಡ್ತಾರೆ. ಆಂಜನೇಯ ಯುವಕ ಮಂಡಳಿಯವರು, ಲಕ್ಷ್ಮೀ ಶೋಭಾನ ಮಹಿಳಾ ಮಂಡಳಿಯವರು, ರಾಘವೇಂದ್ರ ಸೇವಾ ಸಮಿತಿಯವರು ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಹೇಗೆ ರೆಡಿ ಮಾಡ್ತಾರೆ ಗೊತ್ತಾ? ಕಿತ್ತಳೆ, ಮೂಸಂಬಿ ಸುಲಿಯೋರು ಸುಲಿತಾರೆ, ದ್ರಾಕ್ಷಿ, ದಾಳಿಂಬೆ ಬಿಡಿಸೋರು ಬಿಡಿಸ್ತಾರೆ, ಆ್ಯಪಲನ್ನು ಹೆಚ್ಚುತ್ತಾರೆ, ಬಾಳೆಹಣ್ಣನ್ನು ಸುಲಿದು ಸಣ್ಣ ಸಣ್ಣ ಪೀಸ್ ಮಾಡಿ ಬೆಳಗಿನ ಹೊತ್ತಿಗೆ ಗರ್ಭಗುಡಿಯ ಮುಂದೆ ಪ್ರಾಂಗಣದಲ್ಲಿ ಬಕೆಟ್ಗಳಲ್ಲಿ ತುಂಬಿಸಿ ಹೇಗೆ ಇಟ್ಟಿರ್ತಾರೆ ಗೊತ್ತಾ? ಪೇಜಾವರ ಶ್ರೀಗಳು, ಪಲಿಮಾರ ಶ್ರೀಗಳು, ಮಂತ್ರಾಲಯ ಶ್ರೀಗಳು, ಹೀಗೆ ಎಂತೆಂಥ ಯತಿಗಳು ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಾರೆ ಗೊತ್ತಾ? ಸಮಿತಿಯವರೆಲ್ಲ ಸೇರಿಕೊಂಡು ಪ್ರಧಾನ ಅರ್ಚಕರ ಜೊತೆ ಸ್ವಾಮಿಗಳಿಗೆ ಎಡಬಲ ಸೇವಕರ ಹಾಗೆ ನಿಂತ್ಕೊಂಡು ಈ ಅಭಿಷೇಕ ನಡೆಸೋದನ್ನು ನೋಡ್ತಾ ಇದ್ರೆ ಜನ್ಮ ಸಾರ್ಥಕ ಅನ್ನಿಸ್ಬಿಡುತ್ತೆ. ಅಷ್ಟೆಲ್ಲ ಮಾಡಿದವರು ಫಲಾಭಿಷೇಕ ಮುಗಿತಿದ್ದ ಹಾಗೆ ರಾತ್ರಿಯೆಲ್ಲ ನಿದ್ದೆ ಕೆಟ್ಟಿದ್ದೀವಲ್ಲ ಅಂತ ಹೋಗಿ ಮಲ್ಕೊಂಡ್ಬಿಡಲ್ಲ. ಆ ಜಾಗನ ಕ್ಲೀನ್ ಮಾಡ್ತಾರೆ, ಮುಂದಿನ ಪೂಜೆಗೆ ರೆಡಿ ಮಾಡ್ತಾರೆ. ಕೆಲವರು ಮಡಿ ಉಟ್ಕೊಂಡು ಅಲಂಕಾರ ಪಂಕ್ತಿಗೆ ಬಡಿಸೋದಕ್ಕೆ ಸಿದ್ಧರಾಗ್ಬಿಡ್ತಾರೆ. ಆಮೇಲೆ ಸಹಸ್ರಾರು ಜನಕ್ಕೆ ಊಟದ ವ್ಯವಸ್ಥೆ ಆಗುತ್ತೆ. ಅಲ್ಲಿ ಬಡಿಸೋದು, ಕ್ಲೀನ್ ಮಾಡೋದು, ಹೀಗೆ ಎಲ್ಲ ಕೆಲಸನೂ ಮಾಡ್ತಾರೆ. ಅಲ್ಲಿಗೆ ಮುಗಿದು ಹೋಗಲ್ಲ. ಸಂಜೆ ಪ್ರಾಕಾರೋತ್ಸವ ಅಂತ ನಡೆಯುತ್ತೆ. ಮೊದಲೇ ಅಷ್ಟೆಲ್ಲ ದಣದವರು ತಮ್ಮ ಎಲ್ಲ ಆಯಾಸನೂ ಮರೆತು ತುಂಬ ಸಂಭ್ರಮದಿಂದ ಆ ಉತ್ಸವದಲ್ಲಿ ಪಾಲ್ಗೊಂಡು ಹಾಡ್ತಾರೆ, ಕುಣಿತಾರೆ. ಅದಾದಮೇಲೆ ಮತ್ತೆ ಮನರಂಜನಾ ಕಾರ್ಯಕ್ರಮಕ್ಕೆ ರೆಡಿ ಮಾಡೋಕ್ಕೆ ಹೊರಟು ಬಿಡ್ತಾರೆ. ಅಪ್ಪ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತಹ ಮಡಿವಂತಿಕೆ ಕಾರ್ಯಕ್ರಮದಲ್ಲಿ ಮನರಂಜನಾ ಕಾರ್ಯಕ್ರಮಕ್ಕೆ ಯಾಕಪ್ಪ ಅವಕಾಶ ಕೊಡ್ತಾರೆ? ರಾಘವೇಂದ್ರ ಸ್ವಾಮಿಗಳು ಸರಸ್ವತಿ ಪುತ್ರರು ಅಂತಲೇ ಪ್ರಖ್ಯಾತರಪ್ಪ. ಅವರು ಸಾಹಿತ್ಯ ರಚಿಸಿ ವೀಣೆ ನುಡಿಸ್ತಾ ಹಾಡ್ತಾ ಇದ್ರೆ ಸಾಕ್ಷಾತ್ ಸರಸ್ವತಿ ದೇವಿ ನೃತ್ಯ ಮಾಡ್ತಿದ್ಲಂತೆ.
ಅದಕ್ಕೆ ರಾಯರ ಆರಾಧನೆ ಅಂತಂದರೆ ಕಲೆ, ಸಾಹಿತ್ಯ, ಸಂಗೀತ ಎಲ್ಲವೂ ಮೇಳೈಸ್ಕೊಂಡಿರುತ್ತೆ. ಮತ್ತು ಆ ಕಾರಣಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ. ಆರಾಧನೆಯ ಸಮಯದಲ್ಲಿ ಎಂತೆಂಥವ್ರು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ ಗೊತ್ತಾ? ವಾವ್, ಇಷ್ಟೊಂದು ಫೇಮಸ್ ಆರ್ಟಿಸ್ಟ್ಗಳೆಲ್ಲ ಬಂದು ರಾಯರ ಮಠದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರಾ? ಬಂದು ನೋಡಿದ್ರೆ ತಾನೇ ಅದ್ರ ರುಚಿ ಏನು ಅಂತ ಗೊತ್ತಾಗೋದು. ಮನೆ ಪಕ್ಕದಲ್ಲೇ ಮಠ ಇದ್ರೂ ಕೈಯಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡು ಮೂಲೆ ಸೇರ್ಕೊಂಡ್ಬಿಟ್ರೆ ಸುತ್ತಮುತ್ತ ಏನು ನಡೀತಿದೆ ಅಂತ ಹೇಗೆ ಗೊತ್ತಾಗೋದು? ಅಮ್ಮ, ನೀನು ಅಷ್ಟೊಂದು ಬೈಯೋ ಬದಲು ನೀ ಹೇಳಿದ್ಯಲ್ಲ ಆ ಮಂಡಳಿಯವರೆಲ್ಲ ಬಂದು ಅಷ್ಟೊಂದು ಕೆಲಸ ಮಾಡ್ತಾರೆ, ಹಾಡ್ತಾರೆ, ಕುಣಿತಾರೆ ಅಂತ, ಅದರಿಂದ ಅವ್ರಿಗೆ ಏನು ಲಾಭ ಸಿಕ್ಕಿದೆ ಅಂತ ಹೇಳು. ನನಗೆ ಕನ್ವಿನ್ಸ್ ಆದರೆ ನಾನು ಬೇಕಾದ್ರೆ ಬಂದ್ ಮಾಡ್ತೀನಿ. ನೋಡ್ಪುಟ್ಟ, ಅದರಿಂದ ಸಿಗೋ ಲಾಭ ಕೈಯಿಂದ ಎಣಿಸೋದಕ್ಕೆ ಬರುವಂಥದ್ದಲ್ಲ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಷ್ಕಾಮ ಕರ್ಮ ಅಂತ ಹೇಳಿದ್ದಾನೆ. ಕಾಮ್ಯ ಕರ್ಮದಿಂದ ಬರುವಂಥ ಲಾಭದಿಂದ ಇಂದ್ರಿಯ ಸುಖಕ್ಕೆ ಬೇಕಾದೆಲ್ಲವನ್ನು ನಾವು ಪಡ್ಕೋಬಹುದು. ಆದರೆ ನಿಷ್ಕಾಮ ಕರ್ಮದಿಂದ ಸಿಗೋ ಲಾಭದಿಂದ ಆಯಸ್ಸು, ಆರೋಗ್ಯ, ಮನಃಶಾಂತಿ ಇವನ್ನೆಲ್ಲ ನಾವು ಪಡ್ಕೋಬಹುದು. ಅದೇ ನಮ್ಮ ರಾಯರ ಮಠಕ್ಕೆ ಬಂದು ಯುವಕ ಮಂಡಳಿ, ಮಹಿಳಾ ಮಂಡಳಿಯವರನ್ನ ನೋಡು. ಆರಾಧನೆ ಮುಗಿದ ಮೇಲೆ ಅವ್ರಿಗೆಲ್ಲ ಒಂದು ಔತಣಕೂಟ ಇರುತ್ತೆ. ಅಲ್ಲಿ ಅವರ ಅಭಿಪ್ರಾಯಗಳನ್ನು ಅವರು ಹಂಚ್ಕೋಬೋದಾಗಿರುತ್ತೆ. ಅವರಲ್ಲಿ ಒಬ್ಬರಾದರೂ ನಮಗಿಷ್ಟು ಕಷ್ಟ ಆಯಿತು, ಅಷ್ಟು ಬೇಜಾರಾಯಿತು ಅಂತ ಹೇಳೋರೇ ಇರಲ್ಲ. ನಾವು ಅಷ್ಟು ಖುಷಿ ಪಟ್ವಿ, ಈ ಥರ ಸಂಭ್ರಮಿಸಿದ್ವಿ, ಆ ಥರ ಸಂಭ್ರಮಿಸಿದ್ವಿ ಅಂತ ಹೇಳೋರೇನೆ. ನಿಜ. ಅಷ್ಟೇ ಅಲ್ಲ, ತಮ್ಮಿಂದಾದ ತಪ್ಪುಗಳನ್ನು ಕೂಡ ಅಷ್ಟೇ ಮುಕ್ತವಾಗಿ ಒಪ್ಕೋತಾರೆ, ಕ್ಷಮೆ ಕೇಳ್ತಾರೆ. ಮುಂದಿನ ಆರಾಧನೆಯಲ್ಲಿ ಈ ರೀತಿ ತಪ್ಪುಗಳು ಆಗದ ಹಾಗೆ ನಾವು ಎಚ್ಚರ ವಹಿಸ್ತೀವಿ, ನಿಮ್ಮಿಂದ ಸೈ ಅನ್ನಿಸ್ಕೋತೀವಿ ಅಂತ ಹೇಳಿ ಅಷ್ಟೇ ಸಂಭ್ರಮದಿಂದ ಮುಂದಿನ ಆರಾಧನೆಗೆ ಕಾಯ್ತಾರೆ. ರಾಯರ ಆರಾಧನೆ ಬರುತ್ತೆ ಅನ್ನೋವಾಗ 3 ತಿಂಗಳು ಮುಂಚೆನೇ ಅವ್ರ ಸಂಭ್ರಮ, ಖುಷಿ, ಉತ್ಸಾಹ ಶುರುವಾಗ್ಬಿಟ್ಟಿರುತ್ತೆ. ಆರಾಧನೆ ಮುಗಿದ ಮೇಲೆ ಅದನ್ನು ಯಶಸ್ವಿಗೊಳಿಸಿದ್ರ ಸಂಭ್ರಮದ ಗುಂಗಿದೆಯಲ್ಲ, ಎಷ್ಟೋ ಕಾಲ ಇರುತ್ತೆ. ಹೌದು. ಬದುಕಿಗೆ ಉತ್ಸಾಹ ಬೇಕು, ಉತ್ಸಾಹಕ್ಕೆ ವಿಷಯಗಳು ಬೇಕು. ಆ ವಿಷಯಗಳನ್ನು ಒದಗಿಸಿರೋದೇ ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿ. ನಾವು ಅದನ್ನೇ ಬಿಟ್ಟುಬಿಟ್ರೆ ಉತ್ಸಾಹ ಎಲ್ಲಿಂದ ಬರುತ್ತೆ? ಅಪ್ಪ,
ನೀವೇನು ಹೇಳ್ತಿದ್ದೀರಾ ಅಂತ ನಮಗೆ ಚೆನ್ನಾಗಿ ಅರ್ಥ ಆಯ್ತಪ್ಪ. ಲೌಕಿಕ ಆನಂದನೇ ಬೇರೆ, ಅಲೌಕಿಕ ಆನಂದನೇ ಬೇರೆ. ಲೌಕಿಕ ಆನಂದ ಶಾಶ್ವತನೂ ಅಲ್ಲ, ಆರೋಗ್ಯಪೂರ್ಣನೂ ಅಲ್ಲ. ಅಲೌಕಿಕ ಆನಂದ ಸ್ಥಿರ, ಶಾಶ್ವತ ಮತ್ತು ಆರೋಗ್ಯಪೂರ್ಣ. ಲೌಕಿಕ ಆನಂದ ಕಾಸು ಕೊಟ್ಟರೆ ಪಡ್ಕೋಬಹುದು, ಆದರೆ ಅಲೌಕಿಕ ಆನಂದ ಪಡ್ಕೋಬೇಕಂದ್ರೆ ಸಜ್ಜನರ ಸಹವಾಸ ಮಾಡಬೇಕು, ಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವೆ ಮಾಡಬೇಕು. ಮನೆ ಪಕ್ಕದಲ್ಲೇ ಮಠ ಇದ್ರೂ ಇಷ್ಟು ದಿನ ಹೋಗದೆ ತಪ್ಪು ಮಾಡಿಬಿಟ್ಟೆ. ನಾನು ಈಗಲೇ ಹೋಗಿ ಆಂಜನೇಯ ಯುವಕ ಮಂಡಳಿ ಸೇರ್ಕೋತೀನಿ. ನಾನು ಅಷ್ಟೇ, ಈಗಲೇ ಹೋಗಿ ಲಕ್ಷ್ಮೀ ಶೋಭಾನ ಮಹಿಳಾ ಮಂಡಳಿಗೆ ಜಾಯ್ನ್ ಆಗ್ತೀನಿ. ಅಪ್ಪ, ಈಗ ನಾವೇನು ಮಾಡಬೇಕು ಹೇಳಿಪ್ಪ? ರಜತ ಮಹೋತ್ಸವದ ಈ ಸಂಭ್ರಮದ ಸಂದರ್ಭದಲ್ಲಿ ಇರುವಂತಹ ಆಡಳಿತ ಮಂಡಳಿಯ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಅಧ್ಯಕ್ಷರಾಗಿ ಜೆ.ಕೆ. ಸುಧಾಕರ್ ಅವರಿದ್ದಾರೆ. ಉಪಾಧ್ಯಕ್ಷರಾಗಿ ಆರ್. ಪದ್ಮನಾಭರಾವ್ ಅವರಿದ್ದಾರೆ. 25 ವರ್ಷಗಳಿಂದ ನಾನು ಈಗ ಹೇಳಿದ ಎಲ್ಲ ಘಟನಾವಳಿಗಳಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಸತತವಾಗಿ ರಾಯರ ಸೇವೆಯಲ್ಲಿ ನಿರತರಾಗಿರುವಂಥ ರವೀಂದ್ರ ದೇಸಾಯಿ ಅವರು ಕಾರ್ಯದರ್ಶಿಗಳು. ಮಹಿಳಾ ಪ್ರತಿನಿಧಿಯಾಗಿ ಸಹಾಯಕ ಕಾರ್ಯದರ್ಶಿಯಾಗಿ ಛಾಯಾ ಆರ್. ರಾವ್ ಅವರು ಇದ್ದಾರೆ. ಖಜಾಂಚಿಯಾಗಿ ಹನುಮಂತ ವಿ. ಕುಲಗೋಡ ಅವರು, ಸಹಾಯಕ ಖಜಾಂಚಿಯಾಗಿ ಅಕ್ಷಯ್ ಆನಗಳ್ ಆರ್ ಅವರು ಇದ್ದಾರೆ. ಆಂತರಿಕ ಲೆಕ್ಕ ಪರಿಶೋಧಕರು ರಮೇಶ್ ಎಲ್ ಅವರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ನರಸಿಂಹಪ್ರಸಾದ ಸಿಜಿ ಹಾಗೂ ಸುದರ್ಶನ್ ಜಹಗೀರದಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಮಠದ ಆಡಳಿತಾಧಿಕಾರಿಯಾಗಿ ಹಂಸ ಅನ್ನುವ ಈ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇರೋರು ಕೃಷ್ಣ ಪ್ರಸಾದ್ ಅವರು. ಮಠದ ಎಲ್ಲ ಚಟುವಟಿಕೆಗಳ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಬೆನ್ನೆಲುಬಾಗಿ ನಿಲ್ಲುವ ಯುವಕರ ತಂಡ ಆಂಜನೇಯ ಯುವಕ ಮಂಡಳಿ. ಈ ಮಂಡಳಿಯ ಅಧ್ಯಕ್ಷರಾಗಿ ಸುಜಯ್ ಜಹಗೀರ್ದಾರ್ ಅವರಿದ್ದಾರೆ ಮತ್ತು ಈ ಮಂಡಳಿಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇರೋರು ಸುಹಾಸ್ ಶ್ರೀವತ್ಸ ಅವರು ಹಾಗೂ ಲಕ್ಷ್ಮೀ ಶೋಭಾನ ಮಹಿಳಾ ಮಂಡಳಿಯ ಮುಖ್ಯಸ್ಥರು ಸುಧಾ ಅವರು. ಆರಂಭದ ದಿನಗಳಿಂದ ಇವತ್ತಿನವರೆಗೂ ರಾಯರ ಸೇವೆಯಲ್ಲಿ ನಿರತರಾಗಿರುವಂಥವರು ಬಾಣಸಿಗ ಮುಖ್ಯಸ್ಥ ಕೃಷ್ಣ ಅವರು. 2 ದಶಕಗಳಿಂದ ಸತತವಾಗಿ ಪ್ರತಿ ಗುರುವಾರ ಮತ್ತು ವಿಶೇಷ ಅಲಂಕಾರ ಮಾಡುವಂತಹ ದಿವಸಗಳಲ್ಲಿ ಬಗೆ ಬಗೆಯ ಹೂವುಗಳನ್ನು ಮಠಕ್ಕೆ ತಂದುಕೊಡುವಂತಹ ವಿವೇಕ್ ಜೋಶಿ ಅವರಿದ್ದಾರೆ. ಪ್ರಧಾನ ಅರ್ಚಕರಾಗಿ ಪುನೀತಾಚಾರ್ ಅವರು, ಸಹಾಯಕ ಅರ್ಚಕರಾಗಿ ಮುರುಳಿ ಆಚಾರ್ ಹಾಗೂ ಕೃಷ್ಣಾಚಾರ್ ಅವರಿದ್ದಾರೆ. ಮಠದ ವ್ಯವಹಾರಗಳೆಲ್ಲ ಪಾರದರ್ಶಕವಾಗಿರಬೇಕು ಅನ್ನೋ ಕಾರಣದಿಂದ ಡಿಜಿಟಲೀಕರಣ ಮಾಡೋದರಲ್ಲಿ ಸಹಕರಿಸ್ತಾ ಉಚಿತವಾಗಿ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಾ ಇರೋ ಸಂಜೀವ್ ಜೋರಾಪುರ್ ಹಾಗೂ ಎನ್.ಜಿ. ವೆಂಕಟೇಶ್ ಅವರು ಇದ್ದಾರೆ. ಹಾಗೆ ಮಠದ ಎಲ್ಲ ಕಾರ್ಯಕ್ರಮಗಳು ಚಟುವಟಿಕೆಗಳು ಸಾಂಗವಾಗಿ ನಡೆಯೋ ಹಾಗೆ ನೋಡ್ಕೋತಾ ಇರುವಂಥ ಅದ್ಭುತವಾದ ಸಿಬ್ಬಂದಿ ತಂಡ ಕೂಡ ಇದೆ. ಹೋಗಿ ಅವರನ್ನೆಲ್ಲ ಭೇಟಿ ಮಾಡಿ ರಜತ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸಿ. ಆಮೇಲೆ ನಾವು ಇನ್ಮೇಲಿಂದ ಮಠಕ್ಕೆ ರೆಗ್ಯುಲರ್ ಆಗಿ ಬರ್ತೀವಿ, ಮಠದ ಎಲ್ಲ ಕಾರ್ಯಗಳಲ್ಲೂ ನಮ್ಮ ಸೇವೆಯನ್ನು ಬಳಸ್ಕೊಳ್ಳಿ ಅಂತ ಅವ್ರಿಗೆ ಹೇಳಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರ್ಮಲವಾದ ಮನಸ್ಸಿನಿಂದ ಸೇವೆ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ನಿಜವಾದ ಆನಂದ ಅಂದರೆ ಏನು ಅಂತ. ಖಂಡಿತ ಅಪ್ಪ, ನಾವು ಈಗಲೇ ಹೊರಡ್ತೀವಿ. ಏನ್ರಿ ಇದು ರಾಯರ ಮಹಿಮೆ? ಮಠದ ಕಥೆನ ಬರಿತೀನಿ ಅಂತ ಪೀಠಿಕೆ ಹಾಕ್ತಿದ್ದ ಹಾಗೆ ನಮ್ಮನೇಲೆ ಇದನ್ನ ಕೇಳಿ ಇಂಥ ಬದಲಾವಣೆ ಆಗಿದೆ ಅಂತಂದ್ರೆ ಇನ್ನದು ಕಂಪ್ಲೀಟ್ ಆದ ಮೇಲೆ ಅದನ್ನು ಓದೋರು ಅವರಲ್ಲೂ ಇದೇ ತರಹದ ಬದಲಾವಣೆ ಆಯಿತು ಅಂತ ಅಂದರೆ ನಮ್ಮೆಲ್ಲರ ಶ್ರಮ ಸಾರ್ಥಕವಾದ ಹಾಗೆ. ಎಲ್ಲ ಗುರು ಸಾರ್ವಭೌಮರ ದಯ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸಂಜಯ ನಗರದ ಬೃಂದಾವನದ ಮಹಿಮೆಯ ಹೇಳಿಹೆ ಕೇಳಿ, ಒಮ್ಮೆಯಾದರೂ ಕಣ್ತುಂಬಿಕೊಂಡು ಅನುಭವಾಮೃತದಿ ಮಿಂದೇಳಿ. ಸಂಜಯ ನಗರದ ಬೃಂದಾವನದ ಮಹಿಮೆಯ ಹೇಳಿಹೆ ಕೇಳಿ, ಒಮ್ಮೆಯಾದರೂ ಕಣ್ತುಂಬಿಕೊಂಡು ಅನುಭವಾಮೃತದಿ ಮಿಂದೇಳಿ, ಅನುಭವಾಮೃತದಿ ಮಿಂದೇಳಿ. ಸಂಜಯ ನಗರದಿ ನೆಲೆ ನಿಂತಿಹರು ಶ್ರೀರಾಘವೇಂದ್ರರು, ಇದು ಸತ್ಯ. ಬಂದ
ಜನರ ಭವನೀಗುತ್ತಲಿಹರು ಬಿಡುವೆ ಇಲ್ಲದೆ ದಿನನಿತ್ಯ ಬಿಡುವೆ ಇಲ್ಲದೆ ದಿನನಿತ್ಯ ಬಿಡುವೆ ಇಲ್ಲದೆ ದಿನನಿತ್ಯ ಆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.